ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮುಂದುವರೆದ ಭಾಗವನ್ನು ಈ ದಿವಸದಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರುವುದಕ್ಕೆ ಸ್ತೋತ್ರ ಕರ್ತನೆ. ಇದು ಅನೇಕರು ಕರ್ತನೆ ಒಂದು ಸತ್ಯವೇದ ಅಧ್ಯಯನದ ಮೂಲಕ ಆಶೀರ್ವಾದ ಹೊಂದುತ್ತಾ ಇರುವುದಕ್ಕೆ ಸ್ತೋತ್ರ. ಕಳೆದ ದಿವಸಗಳಲ್ಲಿ ಅನೇಕ ಪ್ರಕಟಣೆಗಳನ್ನು ಈ ಪ್ರಕಟಣೆ ಪುಸ್ತಕದ ಮೂಲಕ ನಮಗೆ ಪವಿತ್ರಾತ್ಮನ ಮೂಲಕ ನೀಡಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತಿದ್ದೇವೆ. ಇವತ್ತು ಕೂಡ ಮುಂದುವರೆದ ಭಾಗ ಧ್ಯಾನಿಸುವಾಗ ಆಳವಾದಂಥ ರಹಸ್ಯಗಳನ್ನು ಪ್ರಕಟಪಡಿಸಬೇಕಂತ ಕೇಳ್ಕೊಳ್ತೇವೆ. ನಮ್ಮ ಮಾತ್ರವಲ್ಲ, ನಾವು ನಿನ್ನ ಬರುಣಕ್ಕೆ ಸಿದ್ಧವಾಗುವ ಹಾಗೆ ಕೃಪೆ ತೋರಿಸಬೇಕಂತ ಕೇಳ್ಕೊಳ್ತೇನೆ. ಮಾನ ಮಹಿಮೆ ನಿನಗೆ ಮಾತ್ರ ಸಸ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪುನಂದವರ್ತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 13ರಿಂದ 17ನೇ ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 12, 13-17. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರಿಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪ್ರಿಯರೇ, ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಅದನ್ನು 3 ವಿಭಾಗ ಮಾಡಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 1ನೇ ಭಾಗ 1ರಿಂದ 6ನೇ ವಾಕ್ಯ, 2ನೇ ಭಾಗ 7ರಿಂದ 12ನೇ ವಾಕ್ಯ, 3ನೇ ಭಾಗ 13ರಿಂದ 17ನೇ ವಾಕ್ಯ. ಈಗಾಗಲೇ 2 ಭಾಗಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇದು 12ನೇ ಅಧ್ಯಾಯದಲ್ಲಿ ನಡೆಯುವಂಥ ಒಂದು ಕಾರ್ಯಗಳು. ಅದು ಸಂಕಟ ಕಾಲದ ಒಂದು ಮಧ್ಯ ಭಾಗದಲ್ಲಾಗಿದೆ. ಅಂದರೆ ಮೊದಲ 3.5 ವರ್ಷಗಳ ನಂತರ ಅದು ಸಂಭವಿಸುವಂಥ ಸಂಗತಿಗಳನ್ನು 12ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಂದರೆ ಮಧ್ಯ ಭಾಗದ ಉಪದ್ರವ ಕಾಲ 7 ವರ್ಷಗಳ ಒಟ್ಟಿಗೆ, ಅಲ್ಲಿ ಮಧ್ಯ ಭಾಗದಲ್ಲಿ ನಿಜವಾದ ಸೈತಾನ ಪ್ರಕಟ ಆಗಲಿಕ್ಕಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಸೈತಾನನಲ್ಲಿ ಕೂಡ ತ್ರೈಕತ್ವ ಇದೆ ಪ್ರಿಯರೇ. ಅಂದರೆ ತ್ರಿಮೂರ್ತಿಗಳು, ಸೈತಾನ ತ್ರಿಮೂರ್ತಿಗಳು ಎಂಬುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಸೈತಾನನ ಮೊದಲ ನಿಜವಾದ ಸೈತಾನನು ಅವನು ಘಟಸರ್ಪ ಎಂಬುದಾಗಿ, ಅದನ್ನು ನಾವು ಪ್ರಕಟಣೆ 12:9 ಈಗಾಗಲೇ ಓದಿದ್ದೇವೆ. ಅದು ಓದಿಕೊಡೋಣ. ರೆವಲ್ಯೂಷನ್ ಅಲ್ಲಿ 4 ಹೆಸರುಗಳು ಕೊಡಲ್ಪಟ್ಟಿದೆ. ಒಂದು ಮಹಾಘಟ ಸರ್ಪ, ಸೈತಾನ, ಕೆಡುಕ ಮತ್ತು ಪುರಾತನ ಸರ್ಪ ಎಂಬುದಾಗಿ ಅಲ್ಲಿ 4 ಹೆಸರುಗಳನ್ನು ಸೈತಾನಿಗೆ ಕೊಡಲ್ಪಟ್ಟಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಎರಡನೇದಾಗಿ ಕ್ರಿಸ್ತ ವಿರೋಧಿ ಎಂಬುದಾಗಿ, ಕ್ರಿಸ್ತ ವಿರೋಧಿಯ ಕುರಿತಾಗಿ ಕಳೆದ ದಿವಸಗಳಲ್ಲಿ ಅನೇಕ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಮತ್ತು ತಿಳ್ಕೊಂಡಿದ್ದೇವೆ. ಅವನ ಒಂದು ಪ್ರಕಟಣೆಯನ್ನು ಕೂಡ, ಆತನ ಒಂದು ಬಹಿರಂಗವಾದ ಒಂದು ಪ್ರಕಟಣೆಯನ್ನು ಅಥವಾ ಕ್ರೂರವಾದಂಥ ಒಂದು ಪ್ರಕಟಣೆಯನ್ನು ಪ್ರಕಟಣೆ 13ನೇ ಅಧ್ಯಾಯದ 1ರಿಂದ 10ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಮತ್ತು 3ನೇದಾಗಿ 2ನೇ ಮೃಗ, ಅಂದರೆ ಕ್ರಿಸ್ತ ವಿರೋಧಿಗೆ 1ನೇ ಮೃಗ ಅಂತ ಹೇಳ್ತಾರೆ, ಮತ್ತು ಸುಳ್ಳು ಪ್ರವಾದಿಗೆ 2ನೇ ಮೃಗ ಅಂತ ಹೇಳ್ತಾರೆ. ಅಂದರೆ ಸುಳ್ಳು ಪ್ರವಾದಿಯನ್ನು ಕಾಣ್ತೇವೆ ಪ್ರಕಟಣೆ 13ನೇ ಅಧ್ಯಾಯದ 11ರಿಂದ 18ನೇ ವಾಕ್ಯದಲ್ಲಿ. ಯಾವ ರೀತಿಯಲ್ಲಿ ಈ ಭೂಮಿಯಲ್ಲಿ ತ್ರೈಕತ್ವದ ದ್ವಿತೀಯ ವ್ಯಕ್ತಿ ಆದಂಥ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಆತನ ಸೇವೆ ಮಾಡಿದನು, ಅದೇ ರೀತಿಯಲ್ಲಿ ಆತ ನಕಲಿಯಾಗಿ 7 ವರ್ಷಗಳ ಕಾಲ ಅಂತ್ಯಕ್ರಿಸ್ತನ ಭೂಮಿಯಲ್ಲಿ ಆತನು ಕಾಣಲಿಕ್ಕಿದ್ದಾನೆ. ಮಾತ್ರವಲ್ಲ, ಆತನೇ ಮಸ್ಸಿಯನ್ನು ಯೇಸು ಸ್ವಾಮಿ. ಯಾಕಂದರೆ ಇಲ್ಲಿಯವರೆಗೆ ಯೋಧರು ಯೇಸು ಸ್ವಾಮಿ ನಂಬಲಿಲ್ಲ ಪ್ರಿಯರೇ. ಅವನು ವಂಚಕನು, ಮೋಸಗಾರನು ಆಗಿದ್ದಾನೆ. ಅದಕ್ಕಾಗಿ ತಾನೇ ಮಸ್ಸಿಯನ್ನೆಂಬುದಾಗಿ ನಂಬಿಸುವುದಕ್ಕಾಗಿ ಅನೇಕ ಸೂಚಕ ಕಾರ್ಯಗಳ ಸಮಯದಲ್ಲಿ ಆತನು ಯೋಧರ ಮಧ್ಯದಲ್ಲಿ ಆತನು ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರೇ. ಮಾತ್ರವಲ್ಲದೆ ಯೇಸು ಕ್ರಿಸ್ತನಿಗೆ ಸಹಾಯಕನಾಗಿ ಪವಿತ್ರಾತ್ಮನಿದ್ದಂತೆ ಈ ಭೂಮಿಯ ಈ ಒಂದು ಕ್ರಿಸ್ತ ವಿರೋಧಿ 7 ವರ್ಷದ ಆಳ್ವಿಕೆಯಲ್ಲಿ ಅವನಿಗೆ ಸಹಾಯಕನಾಗಿ ಈ ಒಂದು ಸುಳ್ಳು ಪ್ರವಾದಿ ಇರ್ತಾನೆ ಪ್ರಿಯರೇ. ಈ ಸುಳ್ಳು ಪ್ರವಾದಿಯ ಬಗ್ಗೆ ಕೂಡ ನಾವು ಅನೇಕ ವಿಷಯಗಳನ್ನು ನಾವಲ್ಲಿ ಕಾಣಲಿಕ್ಕೆ ಸಾಧ್ಯ. ನಾವು ಕೇವಲ ಎಲ್ಲ ಓದೋದು ಬೇಡ, ನಾವು ಅದರಲ್ಲಿ ಸುಳ್ಳು ಪ್ರವಾದಿಯ ಬಗ್ಗೆ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 13ರಿಂದ 15 ವಾಕ್ಯ ಮಾತ್ರ ಓದಿಕೊಳ್ಳೋಣ.
ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಇದು ಮಹತ್ತಾದ ಸೂಚಕ ಕಾರ್ಯಗಳು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು. ಆ ಮೊದಲ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ಮೃಗದ ವಿಗ್ರಹವು ಮಾತಾಡುವುದು. ತನಗೆ ನಮಸ್ಕರಿಸದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಈ ಸುಳ್ಳು ಪ್ರವಾದಿಯ ಒಂದು ಸೇವೆ ಅಂದ್ರೆ ಕ್ರಿಸ್ತ ವಿರೋಧಿಗೆ ಜೊತೆಯಾಗಿ ಯಾವ ರೀತಿ ಭೂಮಿಯಲ್ಲಿ ಯೇಸು ಸ್ವಾಮಿಯ ಸೇವೆಗೆ ಒಂದು ಸಹಾಯಕವಾಗಿ ಪವಿತ್ರಾತ್ಮನ ಸೇವೆ ಇದೆಯೋ ಅದೇ ರೀತಿ ಇರ್ತದೆ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ನಾವು ಒಂದೊಂದೇ ವಾಕ್ಯಗಳನ್ನು ಧ್ಯಾನಿಸೋಣ. ಪ್ರಕಟಣೆ 12:13 ವಾಕ್ಯದಿಂದ ಓದಿಕೊಳ್ಳೋಣ. 13ನೇ ವಾಕ್ಯ. ಘಟಸರ್ಪನು ತಾನು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದಿರುವುದನ್ನು ಕಂಡು ಅಂದ್ರೆ ನಾವು 7ನೇ ವಾಕ್ಯದಿಂದ 12ನೇ ವಾಕ್ಯದವರೆಗೆ ಓದಿದ್ರೆ ಮಿಕಾಯೇಲನಿಗೂ ಸೈತಾನನಿಗೂ, ಮಿಕಾಯೇಲನ ಒಟ್ಟಿಗಿರುವಂಥ ದೂತರಿಗೂ ಸೈತಾನ್ ದೂತರಿಗೂ ಒಂದು ಯುದ್ಧ ಎಲ್ಲಿ ನಡೀತದೆ, ಆಕಾಶ ಮಂಡಲದಲ್ಲಿ ನಡೆಯುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಈ ಯುದ್ಧದಲ್ಲಿ ಘಟಸರ್ಪ ನಿಜವಾದ ಸೈತಾನ ಸೋತು ಹೋಗುತ್ತಾನೆ, ಅವನ ದೂತರು ಸೋತು ಹೋಗುತ್ತಾರೆ. ಕೊನೆಗೆ ಮಿಕಾಯೇಲ ಆತನು ಏನು ಮಾಡ್ತಾನೆ, ದೊಬ್ಬಿ ಬಿಡ್ತಾನೆ. ಎಲ್ಲಿಗೆ? ಭೂಮಿಗೆ ದೊಬ್ಬಿ ಬಿಡುವಂಥದ್ದನ್ನು ಕಾಣ್ತಾನೆ. ಅಂದರೆ ಸೈತಾನನು ತನ್ನ ನಿಯಂತ್ರಣ ಎಲ್ಲ ಭಾಗಗಳಿಗೂ ಒಂದೊಂದಾಗಿ ಕಳ್ಕೊಳ್ಳುವಂಥದ್ದನ್ನು ಇಲ್ಲಿ ಕಾಣ್ತವೆ. ಇಲ್ಲಿಯವರೆಗೆ ಆಕಾಶ ಮಂಡಲದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿ, ತನ್ನ ಸಿಂಹಾಸನವನ್ನು ಸ್ಥಾಪಿಸಿ, ಅಲ್ಲಿಂದ ಆತನು ಏನು ಮಾಡ್ತಾ ಇದ್ದಾನೆ, ಭೂಮಿಯನ್ನು ಆಳ್ತಾ ಇದ್ದಾನೆ. ಯಾಕಂದರೆ 1 ಯೋಹನ 5:19 ಹೇಳ್ತದೆ, ಈ ಭೂಮಿಯೆಲ್ಲ ಕೆಡುಕನ ವಶದಲ್ಲಿದ್ದೆಂಬುದಾಗಿ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಸೈತಾನಕ್ಕೆ ಒಳಪಟ್ಟು ಇನ್ನೊಂದು ಹೆಸರು ಈ ಲೋಕದ ಅಧಿಪತಿ ಎಂಬುದಾಗಿ ಯೋಹನ 12:31, ಯೋಹನ 14:30 ಕೂಡ ನಾವು ಕಾಣ್ತೇವೆ. 2 ಕೊರಿಂಥ 4:4 ಹೇಳ್ತದೆ, ಸೈತಾನು ಈ ಲೋಕದ ದೇವರಾಗಿದ್ದಾನೆಂಬ ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸೈತಾನನು ಆಕಾಶ ಮಂಡಲದಲ್ಲಿರುವ ಅಥವಾ ವಾಯುಮಂಡಲದಲ್ಲಿರುವ ತನ್ನ ಒಂದು ಅಸ್ತಿತ್ವವನ್ನು ಅಲ್ಲಿಂದ ಕಳ್ಕೊಂಡು ಭೂಮಿಗೆ ಆತನು ದೊಬ್ಬಲ್ಪಡುತ್ತಾನೆ. ಅಂದರೆ ಒಂದೊಂದನ್ನೇ ದೇವರು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂಥದ್ದನ್ನು ಇದರ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ದೊಬ್ಬಲ್ಪಟ್ಟ ಮೇಲೆ ಅವನಿಗೆ ಗೊತ್ತಾಯಿತು, ಆಕಾಶ ಮಂಡಲದ ಇಷ್ಟು ವರ್ಷಗಳವರೆಗೆ, ಸಾವಿರಾರು ವರ್ಷಗಳವರೆಗೆ ತಾನು ಸಿಂಹಾಸನ ಸ್ಥಾಪಿಸಿಕೊಂಡು ತನ್ನ ಅಸ್ತಿತ್ವವನ್ನು ಅಲ್ಲಿ ಉಂಟು ಮಾಡಿ ಇಲ್ಲಿವರೆಗೆ ಆತನು ಸ್ವಾಧೀನ ಮಾಡಿದ ಆ ಸ್ಥಳವನ್ನು ಅದರ ಕಳ್ಕೊಂಡೆಂಬುದಾಗಿ ಗೊತ್ತಾಗುತ್ತದೆ. ಮತ್ತೇನಾಗ್ತದೆ ನೋಡ, ಮುಂದೆ ಓದಿ. ಗಂಡು ಮಗುವನ್ನು ಹೆತ್ತ ಸ್ತ್ರೀಯನ್ನು ಹಿಂಸಿಸುವುದಕ್ಕೆ ಅಟ್ಟಿಸಿಕೊಂಡು ಹೋದನು. ನೋಡಿ, ಗಂಡು ಮಗುವನ್ನು ಹೆತ್ತಂತ ಸ್ತ್ರೀ ಯಾರು? ಸ್ತ್ರೀ ಎಂಬುದಾಗಿ ಹೇಳಿದ್ರೆ ಯಾರಂತ ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ 12ನೇ ವಾಕ್ಯಕ್ಕೆ ಬರುವಾಗ. ಇದು ಬೇರೆ ಯಾರು ಅಲ್ಲ, ಇದು ಸ್ತ್ರೀ ಅಂದರೆ ಇಸ್ರೇಲ್ ಜನಾಂಗ, ಇಸ್ರೇಲ್ ರಾಷ್ಟ್ರವಾಗಿದೆ ಈ ಸ್ತ್ರೀ. ಯಾಕಂದರೆ ಯಹೂದ್ಯ ಜನಾಂಗವನ್ನು ದೇವರು ಯೋಹನ ಪತ್ನಿ ಅಥವಾ ಸ್ತ್ರೀ ಎಂಬುದಾಗಿ ದೇವರು ಕರೀತಾನೆ. ಅದನ್ನು ಹೋಶೇಯ 2:19-20 ಅಥವಾ ಯೆಶಾಯನ ಪುಸ್ತಕ 54:5-6-7 ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಯೋಹನ ಪತ್ನಿ ಎಂಬುದಾಗಿ ಕರೆಯಲ್ಪಡುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಥವಾ ಯೆರೆಮೀಯ 3:14 ವಾಕ್ಯದಲ್ಲಿ ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅಂದರೆ ಯಹೂದ ಜನಾಂಗ ಇಸ್ರೇಲ್ ರಾಷ್ಟ್ರವನ್ನು ದೇವರು ತನ್ನ ಪತ್ನಿ ಅಥವಾ ಸ್ತ್ರೀ ಎಂಬುದಾಗಿ ಕರೀತಾನೆ. ಹಾಗಾದರೆ ಈ ಸ್ತ್ರೀ ಯಾರಾಗಿದ್ದಾರೆ? ಯಹೂದ ಅಥವಾ ಇಸ್ರೇಲ್ ರಾಷ್ಟ್ರ, ಯಹೂದ್ಯರು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಗಂಡು ಮಗು ಯಾರೆಂದರೆ ಯಹೂದ್ಯರಿಂದ ರಕ್ಷಣೆ ಹೊಂದಿದ 1,44,000 ಜನರು. ಅವರೇನಾದರೂ ನಾವು ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 4, 5, 6 ವಾಕ್ಯದಲ್ಲಿ ಈಗಾಗಲೇ ಓದಿದ್ದೇವೆ ನಾವು.
ಆ ಗಂಡು ಮಗು ಪರಲೋಕಕ್ಕೆ ಎತ್ತಲ್ಪಟ್ಟಿತ್ತು, ದೇವರ ಸಿಂಹಾಸನ ಬಳಿಗೆ ಎಂಬುದಾಗಿ ಅಲ್ಲಿ ಕಾಣ್ತದೆ. ಸಂಕಟ ಕಾಲದಲ್ಲಿ ಒಂದು ಎತ್ತಲ್ಪಡುವಿಕೆ ನಡೀತದೆ. ಸಂಕಟ ಕಾಲದ ಮಧ್ಯದಲ್ಲಿ 1,44,000 ಜನರು ಆ ಒಂದು ರಕ್ಷಣೆ ಹೊಂದಿದಂಥ ಯೋಧರಲ್ಲಿ ರಕ್ಷಣೆ ಹೊಂದಿದ ಜನರು ಏನಾಗ್ತಾರೆ, ಅವರು ಪರಲೋಕಕ್ಕೆ ಎತ್ತಲ್ಪಡ್ತಾರೆ. ದೇವರ ಸಿಂಹಾಸನ ಬಳಿಗೆ ಅವರು ಎತ್ತಲ್ಪಡುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಅಂದರೆ ಅದು ನುಂಗುವುದಕ್ಕೆ, ಅದನ್ನು ಹಾಳು ಮಾಡುವುದಕ್ಕೆ, ನಾಶ ಮಾಡುತ್ತೆ ಇನ್ನೆಲ್ಲ ಸಾಧ್ಯ ಅದೆಲ್ಲ ಪ್ರಯತ್ನಗಳನ್ನು ಈ ಘಟಸರ್ಪ ಮಾಡಿದರೂ ಕೂಡ ಅದು ಸಫಲವಾಗಲಿಲ್ಲ, ಅದಕ್ಕೆ ಸಫಲತೆಯು ಸಿಗಲಿಲ್ಲ. ದೇವರ ಒಂದು ವಿಶೇಷವಾದಂಥ ಪ್ರೊಟೆಕ್ಷನ್ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಇದರಿಂದಾಗಿ ಕೋಪಗೊಂಡಂಥ ಈ ಸ್ತ್ರೀ ಏನು ಮಾಡ್ತಾರೆ ಮುಂದಕ್ಕೆ ನಾವು ನೋಡುವ. ಗಂಡು ಮಗು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಿರಬೇಕು, ಸ್ತ್ರೀ ಅಂದರೆ ಯಾರು ಗೊತ್ತಾಗಿರಬೇಕು. ಎರಡೂ ಕೂಡ ಕಾರ್ಯ ನೀವು ಚೆನ್ನಾಗಿ ಅರ್ಥ ಇದ್ದೀರಿ ಅಂತ ನಾನು ನಂಬುತ್ತೇನೆ. ಪ್ರಿಯ, ಮುಂದೆ ಓದುವ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಅಂದ್ರೆ ಅರಣ್ಯದಲ್ಲಿದ್ದಂಥ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ ಅಂದ್ರೆ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ನೋಡಿ, ತನ್ನ ಸ್ಥಳಕ್ಕೆ ಅಂದ್ರೆ ಪ್ರಕಟಣೆ 12:6 ವಾಕ್ಯ ಓದುವ. ರೆವಲ್ಯೂಷನ್ 12:6. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಅಂದರೆ 3.5 ವರ್ಷಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಯಾರು ಸ್ಥಳ ಸಿದ್ಧ ಮಾಡಿದ? ದೇವರು ಆಕೆಗಾಗಿ. ಆಕೆ ಅಂದ್ರೆ ಇಸ್ರೇಲ್ ಜನಾಂಗಕ್ಕೆ ಒಂದು ಸ್ಥಳವನ್ನು ದೇವರು ಸಿದ್ಧ ಮಾಡುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವರ ಆ ಸಂಕಟ ಕಾಲದಲ್ಲಿ ಕೂಡ ಇಸ್ರೇಲ್ ಜನಾಂಗದ ಮೇಲೆ ಇರುವ ಪ್ರೀತಿಯ ನಿಮಿತ್ತ ದೇವರ ವಿಶೇಷವಾದಂಥ ಒಂದು ಸಂರಕ್ಷಣೆಯನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಅಂದರೆ ದೇವರೇ ಒಂದು ಸ್ಥಳವನ್ನು ಈ ಕ್ರಿಸ್ತ ವೃದ್ಧಿಯ ಸಮಯದಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ, ರಕ್ಷಿಸಿಕೊಳ್ಳುವುದಕ್ಕಾಗಿ ಇಸ್ರೇಲ್ ಜನಾಂಗಕ್ಕಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಅದಕ್ಕೆ ಒಂದು ಯೇಸು ಹೇಳಿದ್ದಾನೆ ನೋಡಿ, ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15ರಿಂದ 22ನೇ ವಾಕ್ಯ ಓದುವ. ಮ್ಯಾಥ್ಯೂ ಚಾಪ್ಟರ್ 24:15-22. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ಪವಿತ್ರ ಸ್ಥಾನ ನಿಂತಿರುವುದು ಅಂದ್ರೆ ಮೊದಲ 3.5 ವರ್ಷ ಈ ಕ್ರಿಸ್ತ ವಿರೋಧಿ ಅಥವಾ ಘಟ ಸರ್ಪ ಈ ಒಂದು ಯಹೂದಿ ಜನಾಂಗಕ್ಕೆ ಏನು ತೊಂದರೆ ಮಾಡಲ್ಲ. ಸಭೆ ಎತ್ತಲ್ಪಟ್ಟ ಕೂಡಲೇ ಸಂಕಟ ಕಾಲ ಆರಂಭವಾಗ್ತದೆ. ಕರ್ತನ ದಿನ ಈ ಲೋಕದಲ್ಲಿ ಆರಂಭವಾಗ್ತದೆ. ದೇವರ ಕ್ರೋಧ ಈ ಭೂಮಿಯಲ್ಲಿ ಸುರಿಯುವಂಥ ಒಂದು ಸಮಯ ಅದು. ಆಗ ಕ್ರಿಸ್ತ ವಿರೋಧಿ ಸಮಾಧಾನ ಪುರುಷನಾಗಿ ಕಾಣಿಸಿಕೊಳ್ತಾನೆ. ವಂಚನೆಯಿಂದ ಅವನ ಬಗ್ಗೆ ನಾವು ಓದುವುದಾದರೆ ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ 15ರಿಂದ 27 ವಾಕ್ಯ ಓದಿಕೊಳ್ಳೋಣ. ದಾನಿಯೇಲ 8:15-27. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ ಮನುಷ್ಯ ಸದೃಶನೊಬ್ಬನು ನನ್ನೆದುರಿಗೆ ನಿಂತಿದ್ದನು. ಆಗ ಗಬ್ರಿಯೇಲನೇ ಕನಸಿನ ಅರ್ಥವನ್ನು ಇವನಿಗೆ ತಿಳಿಯಪಡಿಸು ಎಂದು ಮನುಷ್ಯ ಧ್ವನಿಯಂತ ಒಂದು ವಾಣಿಯು ಊಲಾ ಕಾಲುವೆಯ ದಡಗಳ ನಡುವೆ ನನಗೆ ಕೇಳಿಸಿತು. ಅದರಂತೆ ಅವನು ನನ್ನ ಬಳಿಗೆ ಬಂದನು. ಅವನು ಬರಲು ನಾನು ಭಯಭ್ರಾಂತನಾಗಿ ಅಡ್ಡ ಬಿದ್ದೆನು. ನನಗೆ ಅವನು ನರಪುತ್ರನೇ ಇದು ಮಂದಟ್ಟಾಗಿರಲಿ. ಇದು ಅಂತ್ಯಕಾಲದಲ್ಲಿ ನೆರವೇರುವ ಕನಸು ಎಂದು ಹೇಳಿದನು. ಅವನು ನನ್ನೊಡನೆ ಮಾತಾಡುತ್ತಿರುವಲ್ಲಿ ನಾನು ಮೈಮರೆತು ಅಡಿಮೊಗವಾಗಿ ಬಿದ್ದಿದ್ದೆನು. ಆಗ ಅವನು ನನ್ನನ್ನು ಮುಟ್ಟಿ ನಿಲ್ಲಿಸಿ ನನಗೆ
ಇಗೋ ದೇವರು ತನ್ನ ಕೋಪವನ್ನು ತೀರಿಸುವ ಮುಂದಿನ ಕಾಲದಲ್ಲಿ ನಡೆಯತಕ್ಕದ್ದನ್ನು ನಿನಗೆ ತಿಳಿಸುವೆನು. ಅದು ಕ್ಲುಪ್ತವಾದ ಅಂತ್ಯಕಾಲದ್ದೇ. ನೀನು ನೋಡಿದ ಎರಡು ಕೊಂಬಿನ ಟಗರು ಮೇದ್ಯ ಮತ್ತು ಪಾರಸ್ಯ ರಾಜ. ಆ ಹೋತವು ಗ್ರೀಕ್ ರಾಜ. ಅದರ ಕಣ್ಣುಗಳ ನಡುವಣ ದೊಡ್ಡ ಕೊಂಬು ಆ ರಾಜ್ಯದ ಮೊದಲನೆಯ ರಾಜ್ಯ ಅಂದ್ರೆ ಅಲೆಕ್ಸಾಂಡರ್. ಆ ಕೊಂಬು ಮುರಿದ ಮೇಲೆ ಅದರ ಸ್ಥಾನದಲ್ಲಿ 4 ಕೊಂಬುಗಳು ಅವನ 4 ಸೇನಾಧಿಪತಿಗಳು ಬರ್ತಾರೆ. ಎದ್ದ ವಿಷಯವೇನೆಂದರೆ ಆ ಜನಾಂಗದೊಳಗಿಂದ 4 ರಾಜ್ಯಗಳು ಏಳುವವು. ಆದರೆ ಮೊದಲನೆಯ ರಾಜನಿಗೆ ಇದ್ದಷ್ಟು ಶಕ್ತಿಯು ಅವುಗಳಿಗೆ ಇರುವುದಿಲ್ಲ. ಆ ರಾಜ್ಯಗಳ ಕಡೆಯ ಕಾಲದಲ್ಲಿ ಅಧರ್ಮಿಗಳ ಅಧರ್ಮವು ಪೂರ್ತಿಯಾದಾಗ ಕಠಿಣ ಮುಖನು ದ್ವಂದ್ವಾರ್ಥ ವಚನ ನಿಪುಣನು. ಎರಡನೇದಾಗಿ ದ್ವಂದ್ವಾರ್ಥ ಅಂದ್ರೆ 2 ರೀತಿಯಲ್ಲಿ ಮಾತಾಡ್ತಾನೆ, ಭಯಂಕರ ಚತುರನಾಗಿರ್ತಾನೆ ಈ ಕ್ರಿಸ್ತ ವಿರೋಧಿ. ಆದ ಒಬ್ಬ ರಾಜನು ತಲೆದೋರುವನು. ಅವನು ಪ್ರಬಲನಾಗುವನು ಆದರೆ ಬಲದಿಂದಲ್ಲ. ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು. ಅತ್ಯಧಿಕ ವೃದ್ಧಿಗೆ ಬಂದು ಏನ್ ಮಾಡ್ತಾನೆ? ತನ್ನ ಇಷ್ಟಾರ್ಥ ತೀರಿಸಿಕೊಳ್ತಾನೆ. ಬಲಿಷ್ಠರನ್ನು ದೇವರ ಜನರನ್ನು ಧ್ವಂಸ ಮಾಡುವನು. ಯುಕ್ತಿಯಿಂದಲೇ ತನ್ನ ಮೋಸವನ್ನು ಸಿದ್ಧಿಗೆ ತಂದು ಮನದಲ್ಲಿ ಉಬ್ಬಿಕೊಂಡು ನೆಮ್ಮದಿಯಾಗಿರುವ ಬಹು ಜನರನ್ನು ನಾಶಪಡಿಸಿ ಪ್ರಭುಗಳ ಪ್ರಭು ಕರ್ತನಾದ ಸ್ವಾಮಿ ವಿರುದ್ಧವಾಗಿ ಏಳುವನು. ಅವನಿಗೆ ವಿರುದ್ಧವಾಗಿ ಹೇಳ್ತಾನೆ. ಆಹಾ, ಯಾರ ಕೈ ಸೋಕದೆ ಹಾಳಾಗುತ್ತಾನೆ. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ವಿಷಯವು ನಿಜವೇ ಸರಿ. ಅಂದ್ರೆ ಇದು ಕ್ರಿಸ್ತ ವಿರೋಧಿ ಯಾವ ರೀತಿ ಚತುರತೆಯೊಂದಿಗೆ ದ್ವಂದ್ವಾರ್ಥ ನಿಪುಣನಾಗಿರುತ್ತಾನೆ, ಕುತಂತ್ರದೊಂದಿಗೆ ಬರ್ತಾನೆ, ವಂಚನೆಯೊಂದಿಗೆ ಬರ್ತಾನೆ, ಮೋಸದೊಂದಿಗೆ ಆತನು ಗೆಲ್ತಾನೆ. ಬಲದಿಂದ ಅಲ್ಲ, ಯುದ್ಧ ಮಾಡಿ ಅಲ್ಲ, ಭಯಂಕರ ತಂತ್ರದೊಂದಿಗೆ ಆತನು ಭೂಮಿಗೆ ಬರ್ತಾನೆ. ಆ ಸಮಯದಲ್ಲಿ ಮುಸ್ಲಿಂ ಬಾಂಧವರೊಟ್ಟಿಗೆ ಯಹೂದ್ಯರೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಂಡು ಯಹೂದ್ಯ ಜನರು ಅವರ ಒಂದು ಮಂದಿರವನ್ನು ಕಟ್ಟುವುದಕ್ಕೆಲ್ಲ ಸಹಾಯ ಮಾಡ್ತಾನೆ. ಅದನ್ನು ಪ್ರಕಟಣೆ 11ನೇ ಅಧ್ಯಾಯ 1ನೇ ವಾಕ್ಯದಿಂದ 14 ವಾಕ್ಯದವರೆಗೆ ನಾವು ಧ್ಯಾನ ಮಾಡಿದ್ದೇವೆ ಈಗಾಗಲೇ. ಅಂದರೆ ಆವಾಗ ಏನು ತೊಂದರೆ ಆಗಲ್ಲ, ಎಲ್ಲ ಶಾಂತವಾಗಿರುತ್ತದೆ. 3.5 ವರ್ಷಗಳವರೆಗೆ ಯಹೂದ್ಯರು ಆ ಮಂದಿರದಲ್ಲಿ ತಮ್ಮ ಬಲಿಗಳನ್ನು ಅರ್ಪಿಸುತ್ತಾರೆ. ದೇವರಿಗೆ ಬಲಿಗಳನ್ನು ಅವರೆಲ್ಲ ಅರ್ಪಿಸುತ್ತಾರೆ. 3.5 ವರ್ಷಗಳ ನಂತರ ಇವನೇನು ಮಾಡ್ತಾನೆ? ಈ ಒಂದು ಗರ್ಭಗುಡಿಯಲ್ಲಿ ಏನು ಮಾಡ್ತಾನೆ? ತನ್ನ ವಿಗ್ರಹವನ್ನು ಇಟ್ಟು ಬಿಡ್ತಾನೆ. ವಿಗ್ರಹ ಇಡುವುದರ ಮೂಲಕ ಇದಕ್ಕೆ ಯಹೂದ್ಯರು 1 ಮತ್ತು 2ನೇ ಆಜ್ಞೆಯನ್ನು ಬಲ್ಲವರಾಗಿದ್ದಾರೆ. ಸರಿಯಾಗಿ ಅವರು ವಿಗ್ರಹ ಆರಾಧನೆ ಮಾಡುವುದಿಲ್ಲ, ಮನುಷ್ಯ ಆರಾಧನೆ ಕೂಡ ಅವರು ಮಾಡುವುದಿಲ್ಲ. ಸತ್ಯ ದೇವರಿಗೆ ಮಾತ್ರ ಅವರು ಆರಾಧನೆ ಸಲ್ಲಿಸುವಂಥದ್ದು. ಆವಾಗ ಅವ್ರಿಗೆ ಗೊತ್ತಾಗ್ತದೆ, ಇವನು ಮೆಸ್ಸಿಯನಲ್ಲ, ಇವನು ಕ್ರಿಸ್ತ ವಿರೋಧಿ ಎಂಬುದಾಗಿ ಅವರ ಆತ್ಮಿಕನ್ನು ತೆರೆಯಲ್ಪಟ್ಟು ಅವರು ಸತ್ಯಕ್ಕಾಗಿ ನಿಲ್ತಾರೆ. ಯಾವಾಗ ಅವರು ಸತ್ಯಕ್ಕಾಗಿ ನಿಲ್ತಾರೆ, ಕ್ರಿಸ್ತ ವಿರೋಧಿ ಅವರಿಗೆ ವಿರೋಧವಾಗಿ ಹೇಳ್ತಾನೆ. ಅಂದರೆ ನಿಜವಾದ ಅವನ ಬಣ್ಣ ಅವಾಗ ಬಯಲಾಗುತ್ತದೆ. 3.5 ವರ್ಷಗಳ ನಂತರ ನಿಜವಾದ ಅವನ ಬಣ್ಣ ಬಯಲಾಗುತ್ತದೆ. ಅವನು ಯಾರು ಎಂಬುದಾಗಿ ಅವನ ಕ್ರೂರತೆ ಎಲ್ಲ ಹೊರಗೆ ಬರ್ತದೆ. ಅವಾಗ ಇವರು ಹಿಂಸಿಸಲ್ಪಡುತ್ತಾರೆ. ಅನೇಕ ಸೆರೆಮನೆಗೆ ಆಗ್ತಾನೆ, ಚಿತ್ರಹಿಂಸೆ ಕೊಡ್ತಾನೆ, ನಂಬಿಕೆಯನ್ನು ಬಿಡ್ಲಿಕ್ಕೆ ಹೇಳ್ತಾನೆ. ಅದರ ಅವರು ಯೇಸು ಸ್ವಾಮಿಯನ್ನು ಹಂಬಲಿಸುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿಯನ್ನು ಬಯಸುತ್ತಾರೆ, ಯೇಸು ಸ್ವಾಮಿಯನ್ನು ನಂಬಲಿಕ್ಕೆ ಆರಂಭ ಮಾಡ್ತಾರೆ. ಅನೇಕ ಯಹೂದ್ಯರು, ಲಕ್ಷೋಪಲಕ್ಷ ಯಹೂದ್ಯರು ಆ ಸಮಯದಲ್ಲಿ ರಕ್ಷಣೆ ಹೊಂದಿಕೊಳ್ಳುತ್ತಾರೆ. ಪ್ರಿಯರೇ, ಆದರೆ ಈ ಒಂದು ಉಪದ್ರವಗಳು ನಡೆಯುವಾಗ ಯೇಸು ಒಂದು ಮಾತನ್ನು ಹೇಳಿದ್ದಾನೆ. ಅದನ್ನೇ ಧ್ಯಾನ ಮಾಡುವ ನಾವು. ಮತ್ತ 24:15 ಮುಂದುವರಿಸಿ ಓದಿ 27 ವಾಕ್ಯದವರೆಗೆ. ಆದ್ದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ
ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಹಾಳು ಮಾಡುವಂತ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ. ಯುದಾಯದಲ್ಲಿ ಇರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಎಲ್ಲಿ ಓಡಬೇಕು? ಪ್ರಕಟಣೆ 12:6 ವಾಕ್ಯ ಪ್ರಕಾರ ದೇವರೊಂದು ಸ್ಥಳವನ್ನು ಅರಣ್ಯದಲ್ಲಿ ಅವರಿಗಾಗಿ ಸಿದ್ಧ ಮಾಡಿದೆ. ಕಳೆದ ದಿವಸದಲ್ಲಿ ಪೆಟ್ರ ಎಂಬುದಾಗಿ ನಾವು ಇರುವಂತಹ ಒಂದು ಸ್ಥಳದ ಕುರಿತಾಗಿ ಧ್ಯಾನ ಮಾಡಿದ್ದೇವೆ. ಎದೋಮಿನ ಬೋಚ್ರ ಎಂಬುದಾಗಿ ಕೂಡ ಅದಕ್ಕೆ ಹೇಳ್ತಾರೆ ಪ್ರಿಯರೇ. ಆದರೆ ಅಲ್ಲಿ ಹೋಗಿ ಅವರು ಏನು ಮಾಡ್ತಾರೆ? ಅಡಿಗೆ ಕೊಡ್ತಾರೆ. 3.5 ವರ್ಷಗಳ ಕಾಲ ಅವರು ಅಡಗಿ ದೇವರೇ ಅವರಿಗೆ ಸಂರಕ್ಷಣೆ ಕೊಡ್ತಾನೆ ಆ ಸ್ಥಳದಲ್ಲಿ. ಓಕೆ, ಮುಂದೆ ಓದಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿಯಾದರೂ ಉಳಿಯದು. ಅಂದ್ರೆ ಆ ಮಹಾ ಸಂಕಟ ಆಗ ಬರ್ತದೆ. ಆಗ ಅವರ ಪಲಾಯನ ಉಂಟಾಗುತ್ತದೆ. ಮಾಳಿಗೆ ಮೇಲೆ ಇರುವವನು ಕೆಳಗೆ ಮನೆಯೊಳಗೆ ಬರಬಾರ್ದು, ಹೊಲದವನು ತಿರುಗಿ ಮನೆಗೆ ಬರಬಾರ್ದು. ಸ್ಪಷ್ಟವಾಗಿ ಅಲ್ಲಿಂದ ಓಡಿ ಹೋಗ್ಬೇಕಂತ ಅಲ್ಲಿ ಕರ್ತನ ಹೇಳುವಂತ ನೋಡ್ತೇವೆ. ಅಂದ್ರೆ ದೇವರೇ ಅರಣ್ಯದಲ್ಲಿ ಯಹೂದ ಜನಾಂಗಕ್ಕಾಗಿ ಕ್ರಿಸ್ತ ವಿರೋಧಿಯನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಒಂದು ಸ್ಥಳವನ್ನು, ಸುರಕ್ಷಿತವಾದ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾರೆ. ಸತ್ಯವೇದದಲ್ಲಿ ಅನೇಕ ಘಟನೆಗಳನ್ನು ನಾವು ಕಾಣುವುದಕ್ಕೆ ನಮಗೆ ಸಾಧ್ಯ. ಉದಾಹರಣೆಗೆ ಎಲಿಯನ ಕಾಲದಲ್ಲಿ ನಾವು 1 ಅರಸು 17ನೇ ಅಧ್ಯಾಯಕ್ಕೆ ನಾವು ಬರುವ 1-7 ವಾಕ್ಯಲ್ಲಿ ಓದುವುದಾದರೆ ಅಲ್ಲಿ ನಾವು ಕಾಣ್ತೇವೆ, ದೇವರು ಎಲಿಯ ಪ್ರವಾದಿಯ ಮೂಲಕವಾಗಿ ಒಂದು ಪ್ರವಾದನ ವಾರ್ತೆಯಲ್ಲಿ ಹೇಳ್ತಾನೆ. ಏನಂದರೆ, ನಾನು ಹೇಳುವವರೆಗೆ ಈ ದೇಶದಲ್ಲಿ ಮಂಜಾಗಲಿ ಮಳೆಯಾಗಲಿ ಬೀಳಬಾರದು ಎಂಬುದಾಗಿ ಒಂದು ಪ್ರವಾದಿಸುವಂಥದ್ದನ್ನು ಕಾಣ್ತೇವೆ. ಆ್ಯಕ್ಚುಲಿ ಎಲಿಯ ಪ್ರವಾದಿಸಿದ್ದು ತನ್ನ ಸ್ವಂತ ಬುದ್ಧಿಯಿಂದ ಅಲ್ಲ, ದೇವರಾತ್ಮನ ಪ್ರೇರೇಪಣೆಯಿಂದ, ದೇವರ ಇಚ್ಛೆಯನ್ನಲ್ಲಿ ಆತನು ಪ್ರಕಟಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ ಉಳಿದ ಯಹೂದ್ಯರಿಗೂ ಆಗ ಆಳ್ವಿಕೆ ಮಾಡುವಂತಹ ಆ ಅರಸನಾದ ಆಹಾಬನಿಗೂ ಇಜಬೇಲಳಿಗೂ ಅನಿಸುತ್ತೆ ಏನೆಂದರೆ, ಇದು ಮಾಡಿದ್ದು ಎಲಿಯ ಎಂಬುದಾಗಿ. ಪ್ರವಾದಿಯ ಸೇವೆ ಅಷ್ಟು ಸುಲಭವಾದ ಸೇವೆ ಆಗಿರಲಿಲ್ಲ ಪ್ರಿಯರೇ. ಅನೇಕ ವಿರೋಧಗಳನ್ನು, ಅನೇಕ ಸವಾಲುಗಳನ್ನು ಅವರು ಏನು ಮಾಡಬೇಕು, ಎದುರಿಸಬೇಕಾಗಿತ್ತು. ಇಲ್ಲಿ ಆತನು ದೇವರ ಅಪ್ಪಣೆಯ ಮೇರೆಗೆ ಪ್ರವಾದಿಸಿದ ನಂತರ ದೇವರು ಸ್ವತಃ ಅವನಿಗೆ ಹೇಳ್ತಾನೆ, ಕೆರೀತ್ ಎಂಬ ಹಳ್ಳಕ್ಕೆ ಹೋಗಿ ನೀನು ಏನು ಮಾಡಬೇಕು, ಅಡಗಿಕೊಳ್ಳಬೇಕು. ಓದಿಕೊಳ್ಳೋಣ ನಾವು 1-7. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯ ಎಂಬುವನು ಅಹಾಬನಿಗೆ ನಾನು ನಿನ್ನ ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೀತ್ ಹಳ್ಳದಲ್ಲಿ ಅಡಗಿಕೋ. ದೇವರು ನೋಡಿ ಅಲ್ಲಿ ಹೋಗಿ ಅಡಗಿಕೋ ಅಂತ ಹೇಳ್ತಾ ಇದ್ದಾನೆ ದೇವರು. ಅಂದ್ರೆ ದೇವರ ಒಂದು ಗೈಡ್ ಲೈನ್, ದೇವರ ಒಂದು ಮಾರ್ಗದರ್ಶನ ಎಲ್ಲಿನ ಪ್ರವಾದಿಯ ಕಡೆಗೆ ಇರುವಂತದ್ದು ಕಾಣ್ತಾ ಇದ್ದೇವೆ. ಮುಂದೆ ಓದಿ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ. ನೋಡಿ, ದೇವರ ಪೋಷಣೆ ಕೂಡ ಅಲ್ಲಿ ನಾವು ಕಾಣ್ಲಿಕ್ಕೆ ನಮಗೆ ಸಾಧ್ಯ. ಇದ್ರು ಅಡಗಲಿಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡಿದ ಎಲಿಯನಿಗೆ.
ಯಾಕೆ? ಅಲ್ಲೇ ಉಳಿದಿದ್ರೆ ಅರಸನಾದ ಅಹಾಬನನ್ನು ಕೊಂದು ಹಾಕ್ತಾ ಇದ್ದ. ಯೆಜಬೇಲಳು ಅವನನ್ನು ಕೊಂದು ಹಾಕ್ತಾ ಇದ್ಲು. ಅದಕ್ಕಾಗಿ ದೇವರೇನು ಮಾಡ್ತಾನೆ, ಅಲ್ಲಿಂದ ತಪ್ಪಿಸಿ ಆತರ ಕೆರೀತ್ ಹಳ್ಳಕ್ಕೆ ಕರ್ಕೊಂಡು ಬರುವಂಥದ್ದು ಕಾಣ್ತದೆ. ಮಾತ್ರವಲ್ಲ, ಅವನಿಗೆ ಅವಶ್ಯಕತೆ ಏನಿದೆಯೋ, ಊಟ ಅಥವಾ ನೀರು, ಅವೆಲ್ಲವನ್ನು ದೇವರಲ್ಲಿ ಒದಗಿಸಿಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. 8ರಿಂದ 16 ವಾಕ್ಯ ಓದಿದ್ರೆ ಅಲ್ಲಿ ಕೂಡ ತಿಳ್ಕೊಳ್ಳುವಂಥ ಇನ್ನೊಂದು ಸತ್ಯವಿದೆ ಪ್ರಿಯರೇ. ಅಲ್ಲಿ ಇನ್ನೊಂದು ನಾವು ಅಲ್ಲಿ ತಿಳ್ಕೊಳ್ತೇವೆ. ಏನಂದರೆ, ಅಲ್ಲಿ ಕೆರೀತ್ ಹಳ್ಳದ ನೀರು ಬತ್ತಿದ ನಂತರ ದೇವರು ಸೆರಪ್ತಕ್ಕೆ ಕಳಿಸ್ತಾನೆ. ಸೆರಪ್ತದಲ್ಲಿರುವಂತಹ ಒಂದು ವಿಧವೆಯ ಮನೆಗೆ ದೇವರು ಆತನನ್ನು ಕಳಿಸುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ವಿಧವೆ, ಬಡ ವಿಧವೆ, ಒಂದು ರೊಟ್ಟಿ ಮಾಡಿ ತಿಂದು ಅವರು ಸಾಯ್ಬೇಕು, ಅವಳು ಮತ್ತು ಅವಳ ಮಗ ಸಾಯ್ಬೇಕಾಗಿತ್ತು. ಅಲ್ಲಿ ಏಲಿಯನಿಗೆ ಅವರು ರೊಟ್ಟಿ ಕೊಟ್ಟದ್ದರಿಂದ ಅದು ಅದ್ಭುತ ಅಲ್ಲಿ ಉಂಟಾಗಿ ಬರಗಾಲ ಮುಗಿಯುವವರೆಗೆ ಅವರ ಮಡಿಕೆಯಲ್ಲಿದ್ದ ಎಣ್ಣೆ ಅದು ಏನಾಗಲಿಲ್ಲ, ತೀರಿ ಹೋಗಲಿಲ್ಲ ಅಂತ, ಅಥವಾ ಒಂದು ಭರಣಿಲ್ಲ ಅಂತ ಎಣ್ಣೆಯು ಅದು ತೀರಿ ಹೋಗಲಿಲ್ಲ ಎಂಬುದಾಗಿ ನಾವು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಅಂದರೆ ದೇವರು ಅಡಗಿಕೊಳ್ಳುವುದಕ್ಕೆ ಸ್ಥಳ ಕೊಟ್ಟದ್ದು ಮಾತ್ರವಲ್ಲ, ಸ್ಥಳ ಸಿದ್ಧಪಡಿಸೋದು ಮಾತ್ರವಲ್ಲ, ಅವನಿಗೆ ಪೋಷಣೆಗೆ ಎಲ್ಲವನ್ನು ಕೂಡ ದೇವರಲ್ಲಿ ಒದಗಿಸಿಕೊಡುವಂಥದ್ದನ್ನು ಕಾಣ್ತೇವೆ. ಆದರೆ 16-20 ವಾಕ್ಯ ಓದಿಕೊಳ್ಳುವುದಾದರೆ, 16-20 ವಾಕ್ಯ ಓದಿ. 18ನೇ ಅಧ್ಯಾಯ 16-20, 1-18. ಓಬಾದ್ಯನು ಅಹಾಬನ ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು ತಿಳಿಸಿದನು. ಅಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಕಂಡ ಕೂಡಲೇ ಇಸ್ರಾಯೇಲರಿಗೆ ಆಪತ್ತನ್ನು ಬರಮಾಡಿದವನೇ, ನೀನು ಬಂದಿಯಾ ಅಂದನು. ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣರು. ನೋಡಿ, ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಅರಸನಾದ ಅಹಾಬನು 3.5 ವರ್ಷಗಳಿಂದ ಅವನು ಕೊಲ್ಲುವುದಕ್ಕಾಗಿ ಎಲ್ಲಾ ಕಡೆ ಹುಡುಕಾಡಿದ. ಎಲ್ಲಿ ಕೂಡ 7-15 ವಾಕ್ಯ ಓದಿದ್ರೆ ಗೊತ್ತಾಗ್ತದೆ. ಅದೇ ಅಧ್ಯಾಯದಲ್ಲಿ ಎಲ್ಲ ಕಡೆ ಹುಡುಕಾಡಿದ. ಅದೇ ದೇವರು ಅವನನ್ನು ಎಲ್ಲಿ ಅಡಗಿಸಿಟ್ಟಿದ್ದ? ಕೆರೀತ್ ಎಂಬ ಹಳ್ಳದಲ್ಲಿಯೂ ಸೆರಪ್ತ ವಿಧವೆಯ ಮನೆಯಲ್ಲಿ ಅಡಗಿಸಿಟ್ಟಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ ಪ್ರಿಯರೇ. ಆದರೆ ಇಲ್ಲಿ ಅಹಾಬನು ಹೇಳ್ತಾ ಇದ್ದಾನೆ, ನೀನು ಇಸ್ರೇಲ್ಗೆ ಆಪತ್ತು ಬರಮಾಡಿ, ಅಂದರೆ ಮಳೆಯನ್ನು ನಿಲ್ಲಿಸಿ ನೀನು ಇಸ್ರೇಲ್ಗೆ ಆಪತ್ತು ಬರಮಾಡಿದೆ ಅಂತ ಹೇಳಿದಾಗ ಎಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಬಾಳನ ಮತ್ತು ಅಶ್ಶೇರ ವಿಗ್ರಹಗಳಿಗೆ ಅಡ್ಡ ಬಿದ್ದು ಆರಾಧಿಸಿ ಇಸ್ರೇಲ್ಗೆ ಆಪತ್ತನ್ನು ಬರಮಾಡಿದ್ದು ನಾನಲ್ಲ, ನೀನು. ಇದರ ಕಾರಣ, ಈ ವಿಗ್ರಹಾರ್ಧ ಕಾರಣದಿಂದಾಗಿಯೇ ಈ ಮಳೆ ನಿಂತು ಹೋಗಿರುವಂಥದ್ದು ಎಂಬುದಾಗಿ ಸ್ಪಷ್ಟವಾದ ಸಂದೇಶವನ್ನು ಅವನಿಗೆ ಕೊಡುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಇಲ್ಲಿ ದೇವರು ಒಂದು ವಿಶೇಷವಾದ ರೀತಿಯಲ್ಲಿ ಪ್ರವಾದಿತ ಎಲಿಯನನ್ನು ಅಹಾಬನ ಕೈಗೆ ತಪ್ಪಿಸಿ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ 3.5 ವರ್ಷಗಳ ಕರೆಗ ಪೋಷಣೆ ಮಾಡಿ ಸಂರಕ್ಷಿಸಿ ಆತನು ನಡೆಸುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದೇ ರೀತಿಯಲ್ಲಿ ಯೋಸೇಫ ಮತ್ತು ಮರಿಯ ಅವರಿಗೆ ಮಗು ಹುಟ್ಟಿದ ವಿಷಯ ಅವಾಗ ಆಳ್ವಿಕೆ ಮಾಡುವಂಥ ಹೆರೋದನಿಗೆ ಗೊತ್ತಾದಾಗ ಅವನು 2 ವರ್ಷ ಕೆಳಗಿದ ಗಂಡು ಮಕ್ಕಳನ್ನು ಕೊಂದು ಹಾಕಿದ್ದ. ಯೇಸು ಸ್ವಾಮಿಯನ್ನು ಕೊಲ್ಲುವುದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ ಎಂಬುದಾಗಿ ಚೆನ್ನಾಗಿ ದೇವರಿಗೆ ಗೊತ್ತಿತ್ತು. ಆಗ ದೇವರು ಒಂದು ಗೈಡ್ಲೈನ್ ಕೊಡುವಂಥದ್ದು ನಲ್ಲಿ ಕಾಣ್ತೇವೆ. ನಾವು ಮತ್ತಾಯನ ಸುವಾರ್ತೆ 2:13-16 ವಾಕ್ಯ ಓದುವ. ಮತ್ತೆ 2:13-16 ವಾಕ್ಯ. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು. ನೋಡಿ, ದೇವರು ಯಾವ ರೀತಿಯಲ್ಲಿ ಒಳ್ಳೆ ಗೈಡ್ಲೈನ್ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಯೋಸೇಫ ಮರಿಯರನ್ನು ಐಗುಪ್ತಕ್ಕೆ ಅಲ್ಲಿಂದ ಕಳಿಸುವಂಥದ್ದನ್ನು ಕಾಣ್ತೇವೆ. ಇನ್ನು 19-23 ಕೂಡ ವಾಕ್ಯ ಓದಿ ಅದೇ ಅಧ್ಯಾಯದಲ್ಲಿ. ಮತ್ತೆ 2:19-23. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು.
ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಅದರ ಕೂಸನ್ನು ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ದೇವರ ವಿಶೇಷವಾದಂಥ ಒಂದು ಮಾರ್ಗದರ್ಶನವನ್ನು ಇಲ್ಲಿ ಕಾಣ್ತೇವೆ. ದೇವರು ವೈರಿಯ ಕೈಗೆ ತಪ್ಪಿಸುವುದು ಮಾತ್ರವಲ್ಲ, ದೇವರು ತನ್ನ ಜನರನ್ನು ಪೋಷಿಸುವುದಕ್ಕೆ ಕೂಡ ಶಕ್ತನೆಂಬುದಾಗಿ ಇದರ ಮೂಲಕವಾಗಿ ತಿಳಿಯುತ್ತೇವೆ. ಹಾಗಾದರೆ ಆ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯದಲ್ಲಿ ಓದುವುದಾದರೆ, ಹಿಂಸೆ ಭಯಂಕರವಾಗಿರ್ತದೆ, ಮಹಾ ಸಂಕಟ ಉಂಟಾಗುತ್ತದೆ. ಆಗ ಈ ಗಂಡು ಮಗು ಅಂದರೆ ರಕ್ಷಣೆ ಹೊಂದಿದ್ದ 1,44,000 ಯಹೂದ್ಯರಿಂದ ರಕ್ಷಣೆ ಹೊಂದಿದ್ದವರು ಅವರು ಪರಲೋಕ ಎತ್ತಲ್ಪಟ್ಟರು, ಪರಲೋಕದ ದೇವರ ಸಿಂಹಾಸನದ ಬಳಿಗೆ ಎತ್ತಲ್ಪಟ್ಟರು. ಕೊನೆಗೆ ಆ ಸ್ತ್ರೀ ಎಂಬ ಇಸ್ರೇಲ್ ಜನಾಂಗವನ್ನು ಹತ್ತಿಕೊಂಡು ಆತನು ಏನು ಮಾಡ್ತಾನೆ, ಹಾನಿ ಮಾಡಲಿಕ್ಕೆ ಅಥವಾ ತೊಂದರೆಯನ್ನುಂಟು ಮಾಡುವುದಕ್ಕೋಸ್ಕರವಾಗಿ ಅದರ ಬೆನ್ನತ್ತುವಂಥ ಘಟಸರ್ಪವನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಆ ದೇವರಿಗೆ ಸ್ತೋತ್ರ. ಆ ಸ್ತ್ರೀಗೋಸ್ಕರವಾಗಿ 3.5 ವರ್ಷಗಳ ಕಾಲ ದೇವರು ಪೋಷಿಸುವುದಕ್ಕಾಗಿ, ಸಂರಕ್ಷಣೆ ಮಾಡುವುದಕ್ಕಾಗಿ ದೇವರು ಏನು ಮಾಡ್ತಾನೆ, ಒಂದು ಸ್ಥಳವನ್ನು ಮುಂಚಿತವಾಗಿ ಸಿದ್ಧ ಮಾಡಿರ್ತಾನೆ. ಪ್ರಿಯರೇ, ಹಾಗಾದರೆ ಅಲ್ಲಿ ಆ ಸ್ತ್ರೀ ಅಟ್ಟಿಸಿಕೊಂಡು ಹೋಗುವಂಥ ಘಟಸರ್ಪನ ಕುರಿತಾಗಿ ಈಗಾಗಲೇ ಓದಿದ್ದೇವೆ. ನಾವು ವಾಕ್ಯ ಮುಂದುವರಿಸೋಣ. ಅಲ್ಲಿ ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ, ಅಂದ್ರೆ 3.5 ವರ್ಷಗಳ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ. ಅಂದ್ರೆ ಯಾಕೆ ಸರ್ಪನ ಮುಖಕ್ಕೆ? ಒಂದು ತಿಳ್ಕೊಳ್ಳಿ ಪ್ರಿಯರೇ, ಸೈತಾನನು ಸರ್ವಜ್ಞಾನಿಯಲ್ಲ, ಸರ್ವವ್ಯಾಪಿಯಲ್ಲ, ಸರ್ವಶಕ್ತನಲ್ಲ. ದೇವರು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನಾಗಿದ್ದಾನೆ. ಇದರಿಂದ ಚೆನ್ನಾಗಿ ಅರ್ಥ ನೋಡಿ. ನಾವು ಯೋಬನ ಪುಸ್ತಕದಲ್ಲಿ ಓದಿದ್ರೆ 1ನೇ 5 ಮತ್ತು 6, 7 ವಾಕ್ಯದಲ್ಲಿ ಓದಿದ್ರೆ, ದೇವರು ತನ್ನ ಒಂದು ಪರಲೋಕದಲ್ಲಿ ಸಿಂಹಾಸನ ಕೂತ್ಕೊಂಡಿರೋ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ದೇವದೂತರಲ್ಲಿ ಬಂದಿರ್ತಾರೆ. ಆಗ ಸೈತಾನ ಕೂಡ ಬಂದ ಅಂತ. ಎಲ್ಲಿಂದ ಬಂದೆ ಅಂತ ಕೇಳಿದಾಗ ದೇವರು ಅವನೇನು ಹೇಳ್ತಾನೆ ಗೊತ್ತುಂಟ, ಎಲ್ಲ ಭೂಲೋಕದಲ್ಲಿ ನಾನು ತಿರುಗಾಡಿ ಬಂದೆ. ಸಿಕ್ಕಿದ್ರೆ ಓದಿ ವಾಕ್ಯ 5 ಬೇಡ 6ರಿಂದ ಓದಿ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಆಪಾದಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು, ಸೈತಾನನು ಯೆಹೋವನಿಗೆ, ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ನೋಡಿ, ಹಾಗಾದ್ರೆ ಸೈತಾನ ಸರ್ವವ್ಯಾಪಿ ಅಲ್ಲ, ದೇವರು ಸರ್ವವ್ಯಾಪಿ. ಈಗ ಇಲ್ಲಿ ಸ್ಟುಡಿಯೋದಲ್ಲಿ ಕೂಡ ದೇವರಿದ್ದಾನೆ, ಈ ಸ್ಥಳದಲ್ಲಿ ದೇವರಿದ್ದಾನೆ. ನೀವು ಯಾವ ದೇಶದಿಂದ ಇದನ್ನು ನೋಡ್ತಾ ಇದ್ದೀರೋ ಅಲ್ಲಿ ಕೂಡ ದೇವರಿದ್ದಾನೆ. ಜಪಾನ್ನಲ್ಲಿ ಕೂಡ ಇರ್ತಾನೆ ದೇವರು, ಅಮೆರಿಕದಲ್ಲಿದ್ದಾನೆ, ಇಂಡಿಯಾದಲ್ಲಿದ್ದಾನೆ, ಎಲ್ಲ ಕಡೆ ಅದೇ ಸೇಮ್ ದೇವರು ನೋಡುತ್ತಾ ಆತನು ವ್ಯಾಪಿಸಿಕೊಂಡಿದ್ದಾನೆ. ಸೈತಾನ ಸರ್ವವ್ಯಾಪಿ ಅಲ್ಲ, ಅವನೊಟ್ಟಿಗೆ ಬಿದ್ದು ಹೋದ ಕೆಲವು ದೂತರಿದ್ದಾರೆ, ಅಲ್ಲಲ್ಲಿ ಕೆಲಸಗಳನ್ನು ಮಾಡ್ತಾರೆ ಮನುಷ್ಯನ ಮಧ್ಯದಲ್ಲಿ. ಆದ ಕಾರಣ ಇಲ್ಲಿ ನಾವು ನೋಡ್ತೇವೆ, ಅವನು ಸರ್ವಜ್ಞಾನಿ ಅಲ್ಲದ ಕಾರಣ ಅಥವಾ ಸರ್ವವ್ಯಾಪಿ ಅಲ್ಲದ ಕಾರಣ ಅವನ ಮುಖಕ್ಕೆ ಈ ಸ್ತ್ರೀಯನ್ನು, ಅಂದರೆ ಸ್ತ್ರೀ ಎಂಬ ಯಹೂದ ಜನಾಂಗವನ್ನು ದೇವರು 3.5 ವರ್ಷಗಳ ಕಾಲ ತಾನು ಸಿದ್ಧ ಮಾಡಿದಂಥ ಸ್ಥಳದಲ್ಲಿ ಮರೆ ಮಾಡುತ್ತಾನೆ. ಸರ್ಪನ ಮುಖಕ್ಕೆ ಸ್ತ್ರೀ ಮರೆಯಾಗಿರ್ತಾಳೆ ಎಂಬುದಾಗಿ ಇಲ್ಲಿ ಕಾಣ್ತೇವೆ ನಾವು. ಅವನಿಗೆ ಗೊತ್ತೇ ಆಗಲ್ಲ, ಸೈತಾನನಿಗೆ. ಒಂದು ಗುಂಪು ಜನರನ್ನು ದೇವರು ಒಂದು ಸ್ಥಳದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾನೆ, ತನ್ನಿಂದ ತಪ್ಪಿಸಿಕೊಂಡು ತನ್ನಿಂದ ಕಾಪಾಡುವುದಕ್ಕೋಸ್ಕರ ಎಂಬುದಾಗಿ ಈ ಘಟ ಸರ್ಪನಿಗೆ ಸೈತಾನನಿಗೆ ಗೊತ್ತೇ ಆಗುವುದಿಲ್ಲ. ಪ್ರಿಯರೇ, ಓಕೆ, ಮುಂದೆ ಓದಿ. ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಇದೇನಾಗಿದೆ ಪ್ರಿಯರೇ? ನೋಡಿ, ಈ ಸರ್ಪ ಏನ್ ಮಾಡ್ತಾನೆ, ಯಾರನ್ನು, ಯಹೂದ ಜನಾಂಗ ಎಂಬ ಸ್ತ್ರೀಯನ್ನು ನಾಶ ಮಾಡೋದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ತನ್ನ ಬಾಯೊಳಗಿಂದ ನದಿ ಹಾಗೆ ನೀರನ್ನು ಬಿಡ್ತಾನಂತ. ನದಿ ಪ್ರವಾಹ, ಈ ನೀರು, ಇವೆಲ್ಲದರ ಗುರುತು, ಈ ಸಂಕೇತ ಏನೆಂದರೆ ಅದು ಹೋರಾಟವಾಗಿದೆ. ದೇವಜನರಿಗೆ ವಿರೋಧವಾದಂಥ ಆತ್ಮಿಕ ಯುದ್ಧವನ್ನು ಸೂಚಿಸ್ತದೆ ಅಥವಾ ಆಕ್ರಮಣವನ್ನು ಸೂಚಿಸುತ್ತದೆ. ಅಥವಾ ಶತ್ರುವಿನ ಒಂದು ಆಕ್ರಮಣವನ್ನು ಇದು ಸೂಚಿಸುವಂಥದ್ದು ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಸಂಕಟ ಕಾಲದಲ್ಲಿ ಕ್ರಿಸ್ತ ವಿರೋಧಿಗೆ ಒಂದು ಸೈನ್ಯ ಇರ್ತದೆ. ಈ ಸೈನ್ಯ ಒಂದು ಭಯಂಕರವಾಗಿ ಏನು ಮಾಡ್ತದೆ, ಕಾರ್ಯಾಚರಣೆಯಲ್ಲಿ ಇರ್ತದೆ. ಎಲ್ಲಿ ಕ್ರೈಸ್ತ ವಿಶ್ವಾಸಿಗಳಿದ್ದಾರೆ,
ಯಾರು ಯೇಸು ಕ್ರಿಸ್ತ ನಂಬುತ್ತಾರೆ, ಎಲ್ಲಿ ಪ್ರಾರ್ಥನೆಗಳು ನಡೆಯುತ್ತದೆ, ಎಲ್ಲಿ ಆರಾಧನೆ ನಡೆಯುತ್ತದೆ, ಅವರ ಆರಾಧನೆ ತಡೆಯುವುದಕ್ಕೋಸ್ಕರ ಆ ದೇವ ಸೇವಕರನ್ನು, ಆ ದೇವ ಜನರನ್ನು ಸೆರೆ ಹಿಡಿದು ಹಿಂಸಿಸುವುದಕ್ಕಾಗಿ, ಸಾಯಿಸುವುದಕ್ಕೋಸ್ಕರವಾಗಿ ಈ ಎಲ್ಲ ಅವನಿಗೋಸ್ಕರ ಒಂದು ಸೈನ್ಯ ಇರ್ತದೆ ಪ್ರಿಯರೇ. ಅವನೊಟ್ಟಿಗೆ ಒಂದು ಸೈನ್ಯ ಇರುತ್ತದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ, ನದಿ ಪ್ರವಾಹ ನೀರು ಎಂಬುವಂಥದ್ದು ಇದೊಂದು ಈ ಒಂದು ಸೈತಾನ ಅಥವಾ ಘಟಸರ್ಪದ ಒಂದು ಏನಾಗಿದೆ ಹೋರಾಟ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಅವನ ಸೈನ್ಯವನ್ನು ಅವನು ಬಿಡ್ತಾನೆ ಸೈತಾನು. ಯಹೂದ ಜನಾಂಗವನ್ನು ನಾಶ ಮಾಡುವುದಕ್ಕೋಸ್ಕರವಾಗಿ ಬಿಡ್ತಾನೆ ಎಂಬುದು ಚೆನ್ನ. ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಪ್ರವಾಹ ಇದೆಲ್ಲ ಏನೆಂಬುದಾಗಿ ಯೆರೆಮೀಯ 46 3ನೇ ವಾಕ್ಯದಿಂದ ಓದಿ. ಗುರಾಣಿ ಖೇಡ್ಯಗಳನ್ನು ಸನ್ನಾಹ ಮಾಡಿಕೊಂಡು ಯುದ್ಧಕ್ಕೆ ಹೊರಡಿರಿ. ರಥಾಶ್ವಗಳನ್ನು ಕಟ್ಟಿರಿ, ವಾಹನಾಶ್ವಗಳನ್ನು ಹತ್ತಿರಿ, ಶಿರಸ್ತ್ರಾಣಗಳನ್ನು ಹಾಕಿಕೊಂಡು ಯುದ್ಧಕ್ಕೆ ನಿಲ್ಲಿರಿ. ಬರ್ಜಿಗಳನ್ನು ಬೆಳಗಿರಿ, ಕವಚ ತೊಟ್ಟುಕೊಳ್ಳಿರಿ. ಆಹಾ, ನನ್ನ ಕಣ್ಣಿಗೆ ಬಿದ್ದದ್ದೇನು? ಅವರು ಧೈರ್ಯಗೆಟ್ಟು ಬೆನ್ನು ಕೊಟ್ಟಿದ್ದಾರೆ. ಅವರು ಧೈರ್ಯ ಕೆಟ್ಟು ಬೆನ್ನು ಕೊಟ್ಟಿದ್ದಾರೆ. ಅವರ ಶೂರರು ಪೆಟ್ಟು ತಿಂದು ಹಿಂದಿರುಗದೆ ಓಡಿ ಹೋಗುತ್ತಾರೆ. ಸುತ್ತಮುತ್ತಲು ದಿಗಿಲು ಎದ್ದು ಯೆಹೋವನು ಅನ್ನುತ್ತಾನೆ. ವೇಗಶಾಲಿಗಳು ಓಡಿ ಹೋಗಲಾರರು. ಬಲಿಷ್ಠರು ತಪ್ಪಿಸಿಕೊಳ್ಳಲಾರರು. ಬಡಗಲಲ್ಲಿ ಯುಪ್ರಟಿಸ್ ನದಿಯ ಹತ್ತಿರ ಎಡವಿ ಬಿದ್ದಿದ್ದಾರೆ. ನೈಲ್ ನದಿಯಂತೆ ಉಬ್ಬಿರುವುದು ಇದೇನು? ನೈಲಿನ ಶಾಖೆ ಗಳ ಹಾಗೆ ತುಂಬಿ ತುಳುಕುವ ಈ ಪ್ರವಾಹವು ಯಾವುದು? ಐಗುಪ್ತವೇ ನೈಲಿನಂತೆ ಉಬ್ಬಿದೆ. ಐಗುಪ್ತವೆಂಬ ಪ್ರವಾಹದ ಕುರಿತಾಗಿ ಇಲ್ಲಿ ಮಾತಾಡ್ತಿದ್ದಾರೆ ನೋಡಿ. ಮುಂದೆ ಓದಿ. ಐಗುಪ್ತವೆಂಬ ಪ್ರವಾಹ ಐಗುಪ್ತದ ಬರುವಂತ ಹೋರಾಟ, ಯುದ್ಧ, ಅಟ್ಯಾಕ್ ನೈಲಿನ ಶಾಖೆಗಳ ಹಾಗೆ ತುಂಬಿ ತುಳುಕುತ್ತದೆ. ನಾನು ಉಬ್ಬಿಕೊಂಡು ಲೋಕದಲ್ಲೆಲ್ಲ ಹಬ್ಬುವೆನು. ಪಟ್ಟಣವನ್ನು ಪಟ್ಟಣ ನಿವಾಸಿಗಳನ್ನು ನಾಶ ಮಾಡುವೆನು ಅಂದುಕೊಳ್ಳುತ್ತದೆ. ಅಶ್ವಗಳೇ ಕುಣಿದಾಡಿರಿ. ರಥಗಳೇ ರಭಸವಾಗಿರಿ. ಶೂರರು ಹೊರಡಲಿ. ಖೇಡ್ಯ ಸನ್ನದ್ಧರಾದ ಕುಶ್ಯರು ಪೂಟ್ಯರು ಧನುರ್ಧಾರಿಗಳಾದ ಲೂದ್ಯರು ಮುಂದರಿಯಲಿ. ನೋಡಿ, ಇಲ್ಲಿ ಪ್ರವಾಹ ಎಂಬಂತ ಪದ ಇಲ್ಲಿ ಉಪಯೋಗಿಸಿರುವಂತದ್ದು ಅದು ಆಕ್ರಮಣ, ಯುದ್ಧ, ವೈರಿಯ ದಾಳಿಯ ಕುರಿತಾಗಿರುವ ಸಂಕೇತ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಅದೇ 47 ಯೆರೆಮೀಯ 2-7 ವಾಕ್ಯ ಕೂಡ ಓದುವ. ಯೆರೆಮೀಯ 47 2-7. ಯೆಹೋವನು ಇಂತೆನ್ನುತ್ತಾನೆ, ಇಗೋ ಪ್ರವಾಹವು ಬಡಗಲಿಂದ ಹೊರಟು ತುಂಬಿ ತುಳುಕುವುದು. ತೊರೆಯಾಗಿ ದೇಶವನ್ನು ಅದರಲ್ಲಿರುವ ಸಮಸ್ತವನ್ನು ಪಟ್ಟಣವನ್ನು ಪಟ್ಟಣದ ನಿವಾಸಿಗಳನ್ನು ಆಕ್ರಮಿಸುವುದು. ಆಗ ಅಲ್ಲಿನವರು ಮೊರೆ ಇಡುವರು. ದೇಶದವರೆಲ್ಲ ಗೋಳಾಡುವರು. ಶತ್ರುಗಳ ತುರಗಳ ಗೊರಸುಗಳು ನೆಲವನ್ನು ಅಪ್ಪಳಿಸುವ ಶಬ್ದಕ್ಕೂ ರಥಗಳ ರಭಸಕ್ಕೂ ಚಕ್ರಗಳ ಬಿರುಗುಟ್ಟುವಿಕೆಗೂ ತಂದೆಗಳು ಹೆದರುತ್ತಾ ಜೋಲುಗೈಯವರಾಗಿ ತಮ್ಮ ಮಕ್ಕಳನ್ನು ಹಿಂದಿರುಗಿ ನೋಡರು. ಏಕೆಂದರೆ ಆ ದಿನದಲ್ಲಿ ಫಿಲಿಸ್ಟಿಯರೆಲ್ಲರೂ ಸೂರೆಯಾಗುವರು. ತೂರಿನ ಮತ್ತು ಚಿದೋನಿನ ಸಹಾಯಕರಲ್ಲಿ ಕಳೆದುಳಿದವರೆಲ್ಲ ನಿರ್ಮೂಲರಾಗುವರು. ಕಪ್ತೋರ್ ದ್ವೀಪಗಳಿಂದ ಉತ್ಪನ್ನರಾದ ಫಿಲಿಸ್ಟಿಯರನ್ನು ಯೆಹೋವನೇ ಸೂರೆ ಮಾಡುವನು. ಇಲ್ಲಿ ಸೂರೆ, ಪ್ರವಾಹ ಇವೆಲ್ಲ ಪದಗಳು ಆಕ್ರಮಣ ಅಥವಾ ದಾಳಿಯ ಕುರಿತಾಗಿರುವಂಥ ಸಂಕೇತಗಳಾಗಿವೆ. ಇನ್ನೊಂದು ವಾಕ್ಯಕ್ಕೆ ಹೋಗುವ. 124 ಕೀರ್ತನೆ, ಅದರ 8 ವಾಕ್ಯಗಳು ಉಂಟು. ಒಂದೊಂದಾಗಿ ಓದಿಕೊಳ್ಳೋಣ. ಕೀರ್ತನೆ 124.
ಯೆಹೋವನು ನಮಗಿಲ್ಲದಿದ್ದರೆ ಯೆಹೋವನು ನಮಗೆ ಇಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೆಂದು ನಮ್ಮ ಗತಿ ಏನು ಆಗುತ್ತಿತ್ತೆಂದು ಇಸ್ರಾಯೇಲರೇ ಹೇಳಲಿ. ಇಸ್ರಾಯೇಲರೇ ಹೇಳಲಿ. ನರರು ನಮಗೆ ವಿರೋಧವಾಗಿ ಎದ್ದಾಗ ಯೆಹೋವನು ನಮಗಿಲ್ಲದಿದ್ದರೆ ನಿಶ್ಚಯವಾಗಿ ಅವರು ಕೋಪದಿಂದ ಉರಿಗೊಂಡು ನಮ್ಮನ್ನು ಜೀವ ಸಹಿತ ನುಂಗಿ ಬಿಡುತ್ತಾ ಇದ್ದರು. ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು. ನೋಡಿ, ಇಲ್ಲಿ ಕೂಡ ಪ್ರವಾಹ ಎಂಬಂತ ಶಬ್ದವನ್ನು ಅಲ್ಲಿ ಉಪಯೋಗಿಸಿರುವಂತದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅಂದ್ರೆ ದೇವರೆಷ್ಟೇ ದೊಡ್ಡ ಪ್ರವಾಹ ಸಹಿತ ತಂದರೂ ಕೂಡ ದೇವರೊಂದು ಪ್ರೊಟೆಕ್ಷನ್ ತನ್ನ ಜನರಿಗೆ ದೇವರು ಕೊಡುವಂಥದ್ದನ್ನು ಕಾಣ್ತೇವೆ. ಎಷ್ಟೇ ಯುದ್ಧ ಬರಲಿ, ಎಷ್ಟೇ ಹೋರಾಟ ಬರಲಿ, ಎಷ್ಟೇ ದಾಳಿ ಆಕ್ರಮಣಗಳು ಬರಲಿ, ದೇವರು ನಮ್ಮ ಬೆಂಬಲವಾಗಿ ನಿಲ್ತಾನೆ ಪ್ರಿಯರೇ. ದೇವರ ಮಕ್ಕಳನ್ನು ದೇವರು ಯಾವತ್ತೂ ಕೈ ಬಿಡಲ್ಲ. ಅದು ಯಾವುದೇ ವಿಧವಾದ ಹೋರಾಟ ಇರಲಿ, ದೇವರು ಖಂಡಿತವಾಗಿ ತನ್ನ ಜನರಿಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ ನಿಂತೇ ನಿಲ್ಲುತ್ತಾನೆ ಪ್ರಿಯರೇ. ಓಕೆ, ಮುಂದೆ ಓದಿ. ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು. ನದಿ ನಮ್ಮನ್ನು ಮುಳುಗಿಸುತ್ತಿತ್ತು. 143ನೇ ಕೀರ್ತನೆ 1-7 ವಾಕ್ಯ ಓದಿದ್ರೆ ಅಲ್ಲಿ ಕೂಡ ನಾವು ನೋಡ್ತೇವೆ ನದಿ ಮತ್ತು ಈ ಬೆಂಕಿಯ ಕುರಿತಾಗಿರುವಂಥ ಒಂದು ಸಂಕೇತ. ಅದು ಹೋರಾಟ. ಅಂದರೆ ಉರಿಯುವಂಥ ಬೆಂಕಿ ನಿನ್ನನ್ನು ದಹಿಸುವುದಿಲ್ಲ ಅಥವಾ ಹರಿಯುವಂಥ ನದಿ ನೀರು ನಿನ್ನನ್ನು ಮುಳುಗಿಸುವುದಿಲ್ಲ ಎಂಬಂಥ ಒಂದು ಮಾತನ್ನು ಕೂಡ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಮೀರಿದ ಪ್ರವಾಹವು ನಮ್ಮನ್ನು ಮುಳುಗಿಸಿ ಬಿಡ್ತಾ ಇತ್ತು. ಯೆಹೋವನಿಗೆ ಕೊಂಡಾಟವಾಗಲಿ. ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ನಮ್ಮ ಜೀವವು ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು. ನಾವು ತಪ್ಪಿಸಿಕೊಂಡೆವು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ಇಲ್ಲಿ ಎಷ್ಟೇ ಪ್ರವಾಹ ಬಂದರೂ ಕೂಡ, ಪ್ರವಾಹ ಅಂದ್ರೆ ದಾಳಿ, ಆಕ್ರಮಣ, ಹೋರಾಟ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ಘಟಸರ್ಪ ಏನ್ ಮಾಡ್ತಾನೆ, ಈ ಒಂದು ಇದ್ದ ಜನಾಂಗ ಎಂಬ ಸ್ತ್ರೀಗೆ ವಿರೋಧವಾಗಿ ನದಿಯನ್ನು ಬಿಡ್ತಾನಂತೆ. ಆಗ ಏನಾಗ್ತದೆ, ಭೂಮಿ ಏನ್ ಮಾಡ್ತದೆ ನೋಡಿ, ಮುಂದೆ ಓದಿ. ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಅದರ ಅರ್ಥ ಏನು ಗೊತ್ತುಂಟ? ಈ ಪ್ರವಾಹ ಎಂಬುದಾಗಿ, ನೀರು ಎಂಬುವಂಥದ್ದು ಈ ಘಟಸರ್ಪನ ಸೈನ್ಯವಾಗಿದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸೈನ್ಯ, ನಿಜವಾದ ಅಂಶಿಕವಾದಂಥ ನೀರಲ್ಲ ಪ್ರಿಯರೇ. ನಾವು ನೋಡ್ತೇವೆ, ನಾವು ಕುಡಿತೇವೆಲ್ಲ ನೀರು, ಆ ನದಿ ನೀರಿನ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದರೆ ಇದು ಪ್ರವಾಹ ಎಂಬುದಾಗಿ ಹೇಳುವಂಥದ್ದು, ನದಿ ಎಂಬುದಾಗಿ ಹೇಳುವಂಥದ್ದು ಈ ಘಟಸರ್ಪನ ಮೂಲಕ ಬರುವಂಥ, ಅಟ್ಟಿಸಿಕೊಂಡು ಬರುವಂಥ ಯುದ್ಧ, ಆಕ್ರಮಣ, ದಾಳಿ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಭೂಮಿ ಸಹಾಯಕ್ಕೆ ಬರ್ತದಂತೆ. ದೇವರು ಭೂಮಿ ಮತ್ತು ಆಕಾಶದ ಒಡೆಯನಾಗಿದ್ದಾನೆ. ಈ ಭೂಮಿ ಮತ್ತು ಆಕಾಶವನ್ನು, ನಕ್ಷತ್ರ, ಸೂರ್ಯ, ಚಂದ್ರರನ್ನು ನಿಯಂತ್ರಿಸುವಂಥ ದೇವರು, ನಾನು ಮತ್ತು ನೀವು ಆರಾಧಿಸುವಂಥ ದೇವರು. ದೇವರೇನು ಮಾಡ್ತಾನೆ, ಭೂಮಿಯ ಬಾಯನ್ನು ತೆರೆದು ಬಿಡ್ತಾನೆ. ನಿಮಗೆ ಒಂದು ಉದಾಹರಣೆ ಹೇಳ್ತಾನೆ. ಅರಣ್ಯಕಾಂಡ 16 ಅಧ್ಯಾಯ 31-34 ವಾಕ್ಯದಲ್ಲಿ ಮೋಶೆಗೆ ಮತ್ತು ಆರೋನಿಗೆ ವಿರೋಧವಾಗಿ ಬಂಡಾಯ ಎದ್ದಂಥ ಕೋರಾನ್, ದಾತ ಮತ್ತು ಅಬಿರಾಮ್ ಮತ್ತು ಅವನ ಸಂಗಡಿಗರು ಜೀವಂತವಾಗಿ ಪಾತಾಳಕ್ಕೆ ಹೋಗುವಂಥದ್ದು ಕಾಣ್ತೇವೆ. ಓದುವ ಅರಣ್ಯಕಾಂಡ 16 31-34. ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು. ಭೂಮಿಯು ಬಾಯ್ದೆರೆದು ಅವರನ್ನು ಅವರ ಮನೆಯವರನ್ನು ಕೋರಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವು ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹಾಗಾದ್ರೆ ಇಲ್ಲಿ ಸರ್ಪ ಏನ್ ಮಾಡ್ತಾನೆ, ಇಲ್ಲಿ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ತನ್ನ ಬಾಯಿ ತೆರೆದು ನದಿಯನ್ನು ಬಿಡ್ತಾನಂತ. ನದಿ ಅಂದ್ರೆ ಅವನ ಸೈನ್ಯವನ್ನು ಬಿಡುವಂಥದ್ದು. ಯಾರಿಗೆ ವಿರೋಧವಾಗಿ? ಈ ಒಂದು ಯಹೂದ್ಯ ಜನಾಂಗಕ್ಕೆ ವಿರೋಧವಾಗಿ, ಯಹೂದ್ಯರಿಗೆ ವಿರೋಧವಾಗಿ ನಾಶ ಮಾಡುವುದಕ್ಕಾಗಿ. ಆದರೆ
ಈ ಭೂಮಿ ಇದರ ಸಹಾಯಕ್ಕೆ ಬರ್ತದಂತೆ, ಸ್ತ್ರೀಯ ಸಹಾಯಕ್ಕೆ ಬರ್ತದೆ. ಅಂದರೆ ತನ್ನ ಬಾಯಿ ತೆರೆದ ನೀರು ನುಂಗಿ ಬಿಡ್ತದೆ. ಅಂದರೆ ಅದರ ಅರ್ಥ ಚೆನ್ನಾಗಿ ತಿಳ್ಕೋಬೇಕು. ಈ ಒಂದು ಘಟ ಸರ್ಪನ ಸೈನ್ಯ ಜೀವಂತವಾಗಿ ಆ ದಿವಸಗಳಲ್ಲಿ ಕೂಡ ಪಾತಾಳಕ್ಕೆ ಹೋಗುತ್ತದೆ, ನಾಶವಾಗುತ್ತದೆ. ಅಲ್ಲಿ ವಿರೋಧವಾಗಿ ಬಂದರು, ತೊಂದರೆ ಮಾಡಲಿಕ್ಕೆ ಬಂದವರೆಲ್ಲರೂ ಜೀವಂತವಾಗಿ ಪಾತಾಳಕ್ಕೆ ಹೋಗ್ತಾರೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಓಕೆ, ಮುಂದಿನ ವಾಕ್ಯ ಓದುವ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಇದರ ಅರ್ಥ ಏನಂದ್ರೆ, ಇಲ್ಲಿ ನೋಡ್ತವೆ ಎರಡು ವಿಷಯ ನೋಡ್ತವೆ. ಘಟಸರ್ಪ ಏನ್ ಮಾಡ್ತಾನೆ, ಈಗ ಭಯಂಕರ ಕೋಪವುಳ್ಳವನಾಗಿದ್ದಾನೆ. ಕಾರಣ ಏನು ಮಾಡಿದ್ರೆ ಅವನು ಸಕ್ಸಸ್ ಆಗ್ತಾ ಇಲ್ಲ. ರಕ್ಷಣೆ ಹೊಂದಿದವರಿಗೆ ದೇವರ ಒಂದು ಪ್ರೊಟೆಕ್ಷನ್, ಒಂದು ಕಡೆ ಭೂಮಿಯಲ್ಲಿ ನಾಶನ ಆಗ್ತಾ ಉಂಟು, ಭೂಕಂಪಗಳು ಸಂಭವಿಸ್ತಾ ಇದೆ, ಕ್ಷಾಮಗಳು ಆಗ್ತಾ ಇದೆ, ಅಥವಾ ನಕ್ಷತ್ರಗಳು ಬೀಳ್ತಾ ಇವೆ, ಅಲ್ಲಲ್ಲಿ ಯುದ್ಧಗಳು ನಡೀತಾ ಇವೆ, ರಕ್ತಪಾತ ಆಗ್ತಾ ಇದೆ, ಭೂಮಿಯ ನೀರು ಕಹಿ ಆಗ್ತಾ ಉಂಟು, ವಿಷ ಆಗ್ತಾ ಉಂಟು, ಸಮುದ್ರದ ನೀರಲ್ಲಿರುವಂಥ ಜೀವಿಗಳು ಸಾಯ್ತಾ ಇವೆ, ಹಡಗುಗಳು ನಾಶವಾಗ್ತಾ ಇವೆ. ಒಂದು ಕಡೆಯಲ್ಲಿ ಪ್ರಕೃತಿ ವಿಕೋಪವಾದರೆ, ಇನ್ನೊಂದು ಕಡೆ ಯುದ್ಧಗಳು, ಇನ್ನೊಂದು ಕಡೆ ಕ್ರೂರವಾದ ಈ ಅಂತಕ್ರಿಸ್ತನ ಆಡಳಿತ. ಅದರ ಮಧ್ಯದಲ್ಲಿ ದೇವರು ರಕ್ಷಣೆ ಹೊಂದುವಂಥ ತನ್ನ ಮಕ್ಕಳಿಗೆ, ತನ್ನ ಜನರಿಗೆ ವಿಶೇಷವಾದ ಸಂರಕ್ಷಣೆ, ಪ್ರೊಟೆಕ್ಷನ್ ಅನ್ನು ಅಲ್ಲಿ ಕೊಡುವಂಥದ್ದನ್ನು ಇಲ್ಲಿ ಕಾಣ್ತವೆ. ಸೈತಾನ ಎಲ್ಲಿ ಒಂದು ಸಕ್ಸಸ್ ಆಗಲ್ಲ. ಅವಾಗೇನು ಮಾಡ್ತಾನೆ, ಹಲ್ಲು ಕಡಿಯುವಂಥ ಬಾರಿ ಯಾರದು? ಸೈತಾನರಾಗಿದೆ. ಹಲ್ಲು ಕಡಿತಾನೆ. ಅವ್ನಿಗೆ ಹಲ್ಲು ಕಡಿಯಬೇಕೇ ವಿನ ಅವನಿಗೆ ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಗಂಡು ಮಗು ಮೇಲೆ ಕೆತ್ತಲ್ಪಟ್ಟಿದ್ದು, ಸ್ತ್ರೀಯನ್ನು ಇಟ್ಟು ಹತ್ತಿಸ್ಲಿಕ್ಕೆ ಹೋದ. ಸ್ತ್ರೀಗೆ ದೇವರು ಒಂದು ಸ್ಥಳ ಸಿದ್ಧ ಮಾಡಿದ್ದ. ಸ್ತ್ರೀ ಅಂದರೆ ಯಹೂದ ಜನಾಂಗಕ್ಕೆ ಅಲ್ಲಿ ಪೋಷಣೆ ಕೊಡ್ತಾ ಇದ್ದ, ರಕ್ಷಣೆ ಕೊಟ್ಟ. ಅಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಏನು ಮಾಡ್ತಾನೆ, ಈಗ ಸ್ತ್ರೀ ಅಲ್ಲ, ಈಗ ಯೇಸುವಿನ ಆಜ್ಞೆಗಳನ್ನು ಕೈಗೊಂಡು ಆತನ ಹೆಸರು ಸಾಕ್ಷಿ ಹೇಳಿದಂಥ, ಯೇಸುವಿನ ಹೆಸರಿಗೆ ಸಾಕ್ಷಿ ಹೇಳಿದಂಥ ಉಳಿದ ಜನರು, ಅಂದರೆ ಈ ಭೂಮಿಯಲ್ಲಿ ಅನ್ಯ ಜನಾಂಗಗಳ ರಕ್ಷಣೆ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳಿಗೆ ವಿರೋಧವಾಗಿ ಅವನಿಗೆ ಏನು ಮಾಡ್ತಾನೆ, ಅವನು ಹೋರಾಡಲಿಕ್ಕೆ ಹೊರಟು ಬರ್ತಾನೆ. ಅಲ್ಲಲ್ಲಿ ಈಗ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಸಮಯದಿಂದ ಅಥವಾ ಯೇಸು ಸ್ವಾಮಿ ಪುನಃಸ್ಥನಾಗಿ ಗೆದ್ದು ಬಂದ ನಂತರವಾಗಿ ಕೂಡ ನಾವು ಯೇಸು ಸ್ವಾಮಿಯ ಒಂದು ಹೊಸ ಒಡಂಬಡಿಕೆಯ ಕ್ರೈಸ್ತ ಸಭೆ ಸ್ಥಾಪಿತವಾಯಿತು ಪಂಚಾಯತ್ ದಿವಸದಲ್ಲಿ. ಆ ಸಮಯದಿಂದ ಇವತ್ತಿನವರೆಗೂ ಕ್ರೈಸ್ತ ವಿಶ್ವಾಸಿಗಳಿಗೆ ಅನೇಕ ವಿಧವಾದಂಥ ಹೋರಾಟಗಳು, ಆಕ್ರಮಣಗಳು, ಹಿಂಸೆಗಳು ಬರುವಂಥದ್ದನ್ನು ಕಾಣ್ತೇವೆ. ಚರಿತ್ರೆಯನ್ನು ನೋಡುವುದಾದರೆ ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು, ಎಷ್ಟೋ ದೇವ ಸೇವಕರು ಕೊಲ್ಲಲ್ಪಟ್ಟಿರುವಂಥದ್ದನ್ನು ಕಾಣಲಿಕ್ಕೆ ಸಾಧ್ಯ. ಸೆರೆಮನೆಗೆ ಆಗಿ ಹಿಂಸಿಸಲ್ಪಟ್ಟಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇವತ್ತು ಕೂಡ ನೋಡಿ ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ಕೂಡ ಒಬ್ಬ ವ್ಯಕ್ತಿ ಕ್ಲಬ್ಬಿಗೆ ಹೋದರೆ ಅಥವಾ ಮಾಟ ಮಂತ್ರ ಮಾಡಿದರೆ, ಮಂತ್ರವಾದನ ಮನೆ ಕರೆಸಿ ಮಂತ್ರವಾದ ಮಾಡಿದರೆ, ವ್ಯಭಿಚಾರ ಮಾಡಿದರೆ, ಬೇರೆಯವರ ಹೆಂಗಸೊಟ್ಟಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡ್ರೆ, ಅಥವಾ ಯಾವುದೇ ರೀತಿ ಪಾಪಗಳನ್ನು ಮಾಡಿದರೆ, ಮದ್ಯಪಾನ ಮಾಡಿದರೆ, ಧೂಮಪಾನ ಮಾಡಿದರೆ, ಮಾದಕ ದ್ರವ್ಯ ಸೇವನೆ ಮಾಡಿದರೆ, ಯಾವುದೇ ಅಂತ ತಪ್ಪು ಕಾರ್ಯ ಮಾಡಿದರೆ, ಕಳ್ಳತನ ಮಾಡಿದರೆ, ಇವತ್ತು ಲೋಕದಲ್ಲಿ ಅಷ್ಟೊಂದು ತೊಂದರೆ ಇಲ್ಲ. ಅಂಥ ವ್ಯಕ್ತಿಯನ್ನು ಈ ಲೋಕ ಏನು ಮಾಡ್ತದೆ, ಅಂಗೀಕಾರ ಮಾಡ್ತದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ಕರ್ತನ ದೇಶವನ್ನು ಸ್ವತಃ ರಕ್ಷಣೆಗೆ ಅಂಗೀಕಾರ ಮಾಡ್ತಾರೆ, ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ಜೀವಿಸುವುದಕ್ಕೆ ತೀರ್ಮಾನ ತಗೊಂಡು ಸಮರ್ಪಣೆ ಮಾಡ್ತಾರೆ, ಆವಾಗ ಆ ವ್ಯಕ್ತಿಗೆ ವಿರೋಧ ಸ್ಟಾರ್ಟ್ ಆಗ್ತದೆ. ಈ ಲೋಕದಿಂದ, ಸಂಬಂಧಿಕರಿಂದ, ಕುಟುಂಬಸ್ಥರಿಂದ, ಸ್ನೇಹಿತರಿಂದ, ನೆರೆಕೆರೆಯವರಿಂದ, ಸಮಾಜದಿಂದ ಅನೇಕ ವಿರೋಧಗಳು ಎದ್ದೇಳುವಂಥದ್ದನ್ನು ಕಾಣ್ತವೆ. ಯೇಸು ಒಂದು ಮಾತನ್ನು ಹೇಳಿದ್ದಾನೆ. ಯೋಹನನ ಸುವಾರ್ತೆ 15:18-19 ವಾಕ್ಯ ಓದುವ. ಜಾನ್ 15:18-19 ವರ್ಸ್. ಲೋಕವು ನಿಮ್ಮನ್ನು ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಇಡ್ತಾ ಇತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ
ಲೋಕದ ಒಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾಕೆ ಈ ಲೋಕ ರಕ್ಷಣೆ ಹೊಂದಿದ ಕ್ರೈಸ್ತ ವಿಶ್ವಾಸಿಗಳನ್ನು ದ್ವೇಷ ಮಾಡ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಈ ಯೇಸುಸ್ವಾಮಿ ಉತ್ತರ ಹೇಳಿದ್ದಾನೆ. 2 ತಿಮೋಥೆಯ 3:12 ಹೇಳ್ತದೆ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಯಾರೆಲ್ಲ ಮನಸ್ಸು ಮಾಡ್ತಾರೆ ಅವರೆಲ್ಲರೂ ಹಿಂಸೆಗೆ ಒಳಗಾಗ್ತಾರೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಆದಿ ಸಭೆಯ ಕ್ರೈಸ್ತ ವಿಶ್ವಾಸಿಗಳು ಹಿಂಸೆಗೆ ಒಳಗಾದರು, ಅನೇಕರನ್ನು ಕೊಂದು ಹಾಕಿದರು, ಅನೇಕರನ್ನು ಹಿಂಸಿಸಿದರು, ಎಷ್ಟೆಲ್ಲ ಉಪದ್ರವಗಳು ಮಾಡಿರುವಂಥದ್ದನ್ನು ಕಾಣ್ತೀವಿ. ಇವತ್ತಿನ ದಿನಗಳಲ್ಲಿ ಕೂಡ ಯಾರು ರಕ್ಷಣೆ ಹೊಂದ್ತಾರಲ್ಲ, ಸತ್ಯಕ್ಕಾಗಿ ನಿಲ್ತಾರಲ್ಲ, ಅವರಿಗೆ ಈ ಲೋಕವು ವಿರೋಧವಾಗಿ ನಿಲ್ತದೆ, ದ್ವೇಷ ಮಾಡ್ತದೆ, ಹಗೆತನ ಸಾಧಿಸುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ಅದಕ್ಕಾಗಿ ಈ ಒಂದು ಆತ್ಮ ಯಾವ ಆತ್ಮ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಕ್ರಿಸ್ತ ವಿರೋಧಿ ಆತ್ಮ, ಇದು ಸೈತಾನಿಕವಾದ ಆತ್ಮ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥದ್ದು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ನಾವು ಕೊನೆಯ ವಾಕ್ಯ ಪುನಃ ಓದಿಕೊಳ್ಳೋಣ. ಪ್ರಕಟಣೆ 12:17 ವಾಕ್ಯ ಪುನಃ ಓದಿಕೊಳ್ಳೋಣ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ, ನೋಡಿ, ಸ್ತ್ರೀಯನ್ನು ಕೋಪಿಸಿ ಗಂಡು ಮಗು ಹೋಯ್ತು. ಯಾರು? ಸ್ತ್ರೀ ಎಂಬ ಯಹೂದ ಜನಾಂಗ ರಕ್ಷಣೆ ಹೊಂದಿದ್ದ 1,44,000 ಜನರು ಆಲ್ರೆಡಿ ಪರಲೋಕಕ್ಕೆ ಎತ್ತಲ್ಪಟ್ಟರು. ಸ್ತ್ರೀಗೆ ವಿರುದ್ಧವಾಗಿ ನಿಂತ ಅವನು ಅಟ್ಟಿಸಿಕೊಂಡು ಹೋದ. ಸ್ತ್ರೀಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ದೇವರೊಂದು ಸ್ಥಳವನ್ನು ಆ ಸ್ತ್ರೀ ಎಂಬ ಯಹೂದ ಜನಾಂಗಕ್ಕಾಗಿ ರೆಡಿ ಮಾಡಿದ. ಈಗ ಏನು ಮಾಡ್ತಾನೆ? ಪುನಃ ಓದಿ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ಎಲ್ಲಿ? ಸಮುದ್ರ ತೀರದ ಮರಳು ಅಂದ್ರೆ ಅರ್ಥ ಏನು ಗೊತ್ತುಂಟಾ? ನಾವು ಪ್ರಕಟಣೆ 17:15 ಈಗಾಗಲೇ ಓದಿದ್ದೇವೆ. ಅದನ್ನು ನೀರು ಎಂಬುವಂಥದ್ದು ಕುಲ, ಭಾಷೆ, ಜಾತಿ, ಜನಾಂಗವನ್ನು ಸೂಚಿಸುವಂಥದ್ದು. ಪ್ರಕಟಣೆ 17:15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡೆಯಲ್ಲ. ಅವು ಪ್ರಜೆ ಸಮೂಹ ಜನ ಭಾಷೆಗಳನ್ನು ಸೂಚಿಸುತ್ತದೆ. ಸಮುದ್ರದ ಮೇಲೆ ನಿಂತರಂದ್ರೆ ಈ ಏನ್ ಮಾಡ್ತಾನೆ ಅವನು? ಜನ ಸಮೂಹದ ಮಧ್ಯದಲ್ಲಿ ಬಂದು ನಿಲ್ತಾ ಇದ್ದಾನೆ. ಯಾವುದಕ್ಕಾಗಿ? ಯಾರೆಲ್ಲ ಯೇಸು ಕ್ರಿಸ್ತನ ಆಜ್ಞೆ ಕೈಗೊಂಡು ನಡೀತಾರೋ, ಯಾರೆಲ್ಲ ಯೇಸುವಿನ ವಿಷಯ ಸಾಕ್ಷಿ ಕೊಟ್ಟಿದ್ದಾರೋ ಅವರಿಗೆ ವಿರುದ್ಧವಾಗಿ ತೊಂದರೆ ಮಾಡೋದಕ್ಕಾಗಿ, ಹಿಂಸಿಸುವುದಕ್ಕಾಗಿ, ಅವ್ರ ನಂಬಿಕೆ ಹಾಳು ಮಾಡೋದಕ್ಕಾಗಿ, ಯುದ್ಧ ಮಾಡೋದಕ್ಕಾಗಿ ಅವನು ನಿಲ್ತಾನೆ ಎಂಬುದಾಗಿ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇವತ್ತು ಕೂಡ ಒಂದು ವೇಳೆ ನೀವು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದವರು, ನಿಮಗೆ ಅನೇಕ ವಿರೋಧಗಳು ಬರ್ಬೋದು, ಲೋಕದಿಂದ ಸಮಸ್ಯೆಗಳು ಬರ್ಬೋದು, ಹಿಂಸೆಗಳು ಬರ್ಬೋದು. ಆದರೂ ಧೈರ್ಯಗೆಡಬೇಡಿ. ನಂಬಿಕೆಗೋಸ್ಕರವಾಗಿ ಸ್ಥಿರವಾಗಿ ದೃಢವಾಗಿ ನಿಲ್ಲಿರಿ. ರೋಮ 8:18 ಹೇಳ್ತದೆ, ಈಗಿನ ಕಷ್ಟಗಳು ಮುಂದಿನ ಮಹಿಮಾ ಜೀವಿತಕ್ಕೆ ಹೋಲಿಸುವುದಾದರೆ ಈಗಿನ ಕಷ್ಟಗಳು ಏನೂ ಅಲ್ಲ ಎಂಬುದಾಗಿ ಅಲ್ಲಿ ಪೌಲನು ಹೇಳುವಂಥದ್ದನ್ನು ಕಾಣ್ತೇವೆ. ಇಬ್ರಿಯ 11:24-27 ವಾಕ್ಯ ಓದುವಾಗ, ಮೋಶ ಯಾಕೆ ತಾನು ಈ ಒಂದು ಫರೋಹನ ಕುಮಾರ್ತೆ ಮಗ ಅಲ್ಲ ಎಂಬುದಾಗಿ ಹೇಳಿ ಈ ಒಂದು ದೇವಜನರೊಂದಿಗೆ ಗುರುತಿಸಿಕೊಂಡ ಎಂಬುದಾಗಿ ಹೇಳಬೇಕಾದ್ರೆ ಬರುವಂಥ ಪ್ರತಿಫಲದ ಮೇಲೆ ಅವನು ಕಣ್ಣಿಟ್ಟಿದ್ದ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಫರೋಹನ ಕುಮಾರ್ತೆ ಮಗ ಅಂತ ಅದು ಒಪ್ಪಿಕೊಂಡಿದ್ರೆ ಅವರಿಗೆ ಮುಂದಿನ ಪರವ ಆಗ್ತಾ ಇದ್ದ, ಸಿಂಹಾಸನ ಸಿಕ್ತು, ಅಧಿಕಾರ ಸಿಗ್ತಾ ಇತ್ತು. ಆದರೆ ದೇವಜನರೊಂದಿಗೆ ಅದು ಗುರುತಿಸಿಕೊಂಡ ನಿಮಿತ್ತವಾಗಿ ಅವನು ಯಾವ ಪ್ರತಿಫಲ ಎದು ನೋಡ್ತಾ ಇದ್ದಾನೆ? ಬರುವಂಥ ಪ್ರತಿಫಲವನ್ನು ಆತ ಎದು ನೋಡ್ತಾ ಇದ್ದ, ಶಾಶ್ವತವಾದ ಪ್ರತಿಫಲವನ್ನು ಆತ ಎದು ನೋಡ್ತಾ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ ಪ್ರಿಯರೇ. ಹಾಗಾದರೆ ಇವತ್ತು ಕೂಡ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಂಥ ದೇವರ ಮಕ್ಕಳಿಗೆ ಹೋರಾಟ ಇದೆ, ಯುದ್ಧ ಇದೆ, ಹಿಂಸೆ ಇದೆ, ಸಮಸ್ಯೆ ಇದೆ. ನಾವು ಧೈರ್ಯಗೆಡಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲುವವರಾಗಿರಬೇಕು ಪ್ರಿಯರೇ. ಸಂಕಟ ಕಾಲದಲ್ಲಿ ಕೂಡ ಕ್ರಿಸ್ತನ ವಾಕ್ಯ ಯಾರ ಕೈಗೊಂಡು ನಡೀತಾರೆ, ಆತನಿಗೆ ಯಾರು ಸಾಕ್ಷಿ ಹೇಳ್ತಾರೆ, ಅವರಿಗೆ ಯುದ್ಧ ಇದೆ, ಅವರಿಗೆ ವಿರೋಧ ಇದೆ, ಅವರಿಗೆ ತುಂಬ ತೊಂದರೆಗಳಿದೆ, ಸಮಸ್ಯೆಗಳಿದೆ. ಆದರೆ ಅಲ್ಲಿ ಕೂಡ ದೇವರ ವಿಶೇಷವಾದ ಪ್ರೊಟೆಕ್ಷನ್ ಅವರಿಗೆ ಇರುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಒಪ್ಪಿಸಿಕೊಡೋಣ ಪ್ರಿಯರೇ. ನಾಳೆ ದಿವಸದಲ್ಲಿ 13ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ಪ್ರಕಟಣೆ ಪುಸ್ತಕದ ಅರ್ಧ ಭಾಗವನ್ನು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಇನ್ನು ಸ್ವಲ್ಪ ಅಧ್ಯಾಯಗಳು ಬಾಕಿ ಇದೆ. ಅವನು ಖಂಡಿತ ಬೇಗನೆ ಮುಗಿಸ್ತೇವೆ ಎಂಬ ನಂಬಿಕೆ ಇದೆ ಪ್ರಿಯರೇ. ಪ್ರಾರ್ಥನೆಯೊಂದಿಗೆ ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ.
ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನನ್ನ ವಾರ್ತೆ ಕೇಳುವಂಥ ಒಬ್ಬೊಬ್ಬರಿಗಾಗಿ ಕರ್ತನ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ, ಒಂದು ವೇಳೆ ಕರ್ತನೆ ಯಾರಾದರೂ ನಿನ್ನ ಅಂಗೀಕಾರ ಮಾಡಿದ ನಿಮಿತ್ತವಾಗಿ, ನಿನ್ನ ಮಾರ್ಗ ನಡೆದ ನಿಮಿತ್ತವಾಗಿ, ಕುಟುಂಬದ ಮಧ್ಯದಿಂದ, ಸ್ನೇಹಿತರ ಮಧ್ಯದಿಂದ, ಅಥವಾ ನೆರೆಕೆರೆಯವರ ಮಧ್ಯದಿಂದ, ಸಮಾಜದಿಂದ, ಕೆಲಸ ಸ್ಥಳದಲ್ಲಿ ಎಲ್ಲಿಯಾದರೂ ಕರ್ತನೆ ಹಿಂಸೆ ಅಥವಾ ವಿರೋಧಗಳನ್ನು ಎದುರಿಸ್ತಾ ಇರುವುದಾದರೆ ಅವರಿಗೆ ಬೇಕಾದ ಪರಲೋಕದ ಕೃಪೆ ಬಲವನ್ನು ಅನುಗ್ರಹಿಸಿಕೊಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾ ಇದ್ದೇನಪ್ಪ. ನಂಬಿಕೆಯಲ್ಲಿ ಸ್ಥಿರವಾಗಿ ಕೊನೆಯವರೆಗೆ ನಿಲ್ಲುವ ಹಾಗೆ ಅವರಿಗೆ ಬೇಕಾದ ಬಲ, ಬೇಕಾದ ಕೃಪೆ, ದಯೆಯನ್ನು ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆಪ್ಪ. ಅದು ಮಾತ್ರವಲ್ಲದೆ ಕರ್ತನೆ, ನಿನ್ನ ಬರೋಣಕ್ಕಾಗಿ ಕರ್ತನೆ ಒಬ್ಬೊಬ್ಬರನ್ನು ಕೂಡ ಕರ್ತನೆ ಸಿದ್ಧಪಡಿಸಿ ನಿಲ್ಲಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಡ್ತಾನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ಮಾನವನ್ನು ಮಹಿಮೆಯನ್ನು ಕರ್ತನೆ ನಿನಗೆ ಮಾತನ್ನು ಸಲ್ಲಿಸುತ್ತೇವೆ. ನಮ್ಮ ಉದ್ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. God bless you all. Praise the Lord Jesus Christ.